ಲೋಕಸಭಾ ಚುನಾವಣೆ ದಿನಗಣನೆ ಶುರುವಾಗಿದೆ. ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಕ್ಷೇತ್ರ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥ ಚುನಾವಣೆ ಇದಲ್ಲವೇ ಅಲ್ಲ. ಯಾಕಂತಂದ್ರೆ ಭಾರತದ ಭವಿಷ್ಯವನ್ನ ನಿರ್ಧರಿಸುವಂತ ಚುನಾವಣೆ ಇದಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ವಿಶೇಷತೆ ಏನು ಅಂದ್ರೆ 28 ಕ್ಷೇತ್ರಗಳು ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಷೇತ್ರಗಳು, ಎಲ್ಲವೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳು. ಅದರಲ್ಲೂ ಕೂಡ ಕೆಲವೊಂದು ಕ್ಷೇತ್ರಗಳಿದೆಯಲ್ಲ, ಅಲ್ಲಿ ಚುನಾವಣಾ ಕಾವು ಬೇರೆ ರೀತಿಯಾಗೇ ಇದೆ. ಮತ್ತೆ ಈ ಚುನಾವಣೆ ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ವಿಶೇಷ ಯಾಕೆ ಅಂತಂದ್ರೆ ಈ ಬಾರಿ ಬಿಜೆಪಿ ಜೆಡಿಎಸ್ ಎರಡು ಕೂಡ ಮೈತ್ರಿಯಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾವೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇದು ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮ, ಪವರ್ ಫೈಟ್ ಕಾರ್ಯಕ್ರಮ. ನಾವಿವತ್ತು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದೀವಿ, ಯಾರಿದ್ದಾರೆ ನಮ್ಮ ಜೊತೆಗೆ, ಎಲ್ಲವನ್ನ ಕೂಡ ಪ್ರಣೋದ್ ಪ್ಲೀಸ್ ಗೋ ಹೆಡ್. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ಗೆ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ, ಇನ್ನೊಂದ್ ಕಡೆ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಿ ಮಾಡ್ತೀವಿ ಅನ್ನುವಂತ ಬದ್ಧತೆ. ಇದರ ನಡುವೆ ನಾವೀಗ ಇರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ್ರು. ಹಾಗಾದ್ರೆ ಯಾರ ಕೈ ಮೇಲೂ ನೋಡೋಣ. ಬೆಂಗಳೂರು ಉತ್ತರದ ಪವರ್ ಫೈಟ್ ಈಗ ಆರಂಭ. ಮೊದಲಿಗೆ ನಾನು ಬಿಜೆಪಿ ಅವರ ಹತ್ರ ಹೋಗ್ತೀನಿ. ಸಿಟ್ಟಿಂಗ್ ಎಂಪಿ ಸರ್ ಸದಾನಂದ ಗೌಡ್ರು ಈ ಕ್ಷೇತ್ರದಲ್ಲಿ ಕಳೆದ 5 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಸದನಕ್ಕೆ ಎಷ್ಟು ಅಟೆಂಡ್ ಆಗಿದ್ದಾರೆ? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಷ್ಟು ಪ್ರಶ್ನೆಗಳನ್ನ ಸದನದಲ್ಲಿ ಕೇಳ ಹಾಗೆ ಮಾಡಿದ್ದಾರೆ? ಸದಾನಂದ ಗೌಡರು ಈ ಒಂದು ಕ್ಷೇತ್ರದಲ್ಲಿ ಬಹಳ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅವರು ಇಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ ಕಾರಣ ಇವತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ಟಿದ್ದಾರೆ. ಅವರು ಮಾಡಿದ ಒಂದು ಉತ್ತಮ ಕೆಲಸ ಅಂದರೆ ಕೊರೋನಾದಲ್ಲಿ ಅವರು ಕೊಟ್ಟ ಒಂದು ಆ್ಯಂಟಿ ಇಂಜೆಕ್ಷನ್ ಅದು ಯಾರೂ ಕೊಡಲಿಲ್ಲ. ಹೈಯೆಸ್ಟ್ ಇಂಜೆಕ್ಷನ್ ವ್ಯಾಕ್ಸಿನ್ ಸಾಂದು ಕೊಟ್ಟಿದ್ದು. ಆಮೇಲೆ ಬರ್ತೀವಿ ಹಾಗೂ ರೈಲ್ವೆ ಯೋಜನೆಯನ್ನು ಅವರು ತಂದಿರೋದು, ಬೆಂಗಳೂರಿಗೆ ತಂದಿರೋದು ಅವರು. ಯಾಕೆ ರಾಜೀವ್ ಗೌಡ್ರು? ಯಾರು ರಾಜೀವ್ ಗೌಡ್ರು? ಬೆಂಗಳೂರು ಉತ್ತರದವರಿಗೆ ರಾಜೀವ್ ಗೌಡ್ರ ಪರಿಚಯ ಇದೆಯಾ? ನೋಡಿ, ರಾಜೀವ್ ಗೌಡ್ರು ಈ ಹಿಂದೆ ಕೂಡ ರಾಜ್ಯಸಭಾ ಸದಸ್ಯರಾಗಿ 97% ಅಟೆಂಡೆನ್ಸ್ ಇಟ್ಕೊಂಡು ಸದನದಲ್ಲಿ ಸಂಪೂರ್ಣವಾಗಿ ಇಡೀ ರಿಸರ್ಚ್ AICC ರಿಸರ್ಚ್ ಅಲ್ಲಿ ಏನಿದೆ ಅದರ ಒಂದು ಮುಖ್ಯಸ್ಥರಾಗಿ ಸಂಪೂರ್ಣ ಭಾರತದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳು ಅದನ್ನು ಕೊಟ್ಟಂತಹ ವ್ಯಕ್ತಿ ರಾಜೀವ್ ಗೌಡ್ರು. IIM ಪ್ರೊಫೆಸರ್, ಅಮೆರಿಕಾದಲ್ಲಿ ಇದು ವ್ಯಾಸಂಗ ಮಾಡಿ ಇಲ್ಲಿ ಬಂದು ಜನಸೇವೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಬುದ್ಧ ರಾಜಕೀಯ ಕುಟುಂಬದಿಂದ ಬಂದಂತವ್ರು. ಈಗ ನಮ್ಮ ಸ್ನೇಹಿತರಿಗೆ ನೀವು ಹೇಳಿದಕ್ಕೆ ನಾನೊಂದು ಮಾತು ಕೇಳ್ತೀನಿ. ಶೋಭಾ ಕರಂದ್ಲಾಜೆ ಅವ್ರದ್ದು ನೀವು ಡಿ.ವಿ. ಸದಾನಂದ ಗೌಡ್ರ ಬಗ್ಗೆ ಕೇಳಿದ್ರಿ, ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂದ್ರು. ಯಾಕೆ ಕೊಡ್ಲಿಲ್ಲ ಸ್ವಾಮಿ ಟಿಕೆಟ್? ಮತ್ತೆ ಅತ್ಯುತ್ತಮ ಕೆಲಸ ಟಿಕೆಟ್ ಕೊಡಕ್ಕಾಗ್ಲಿಲ್ವಾ? ಯಾಕೆ ಬಿಸಾಕಿದ್ರಿ ಅವ್ರನ್ನ? ಶೋಭಾ ಕರಂದ್ಲಾಜೆ ಕೊಟ್ಟಿದ್ದೀರಿ. ನಿಮ್ಮ ಯಾರು ಹೋಗ್ಬೇಕಂದ್ರೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಬಿಜೆಪಿ ಕಾಂಗ್ರೆಸ್ ಅವರ ಜನತಾ ದಳದವರ ಬಿಜೆಪಿ ಅವರೇ ಹೋಗ್ಬೇಕಂದ್ರು. ನೀವೇ ಒಂದ್ ನಿಮಿಷ, ನೀವೇ ಗೋಬ್ಯಾಕ್ ಅನ್ನಿಸ್ಕೊಂಡು ನಿಮ್ ಕೈಲೇ ಗೋಬ್ಯಾಕ್ ಅನ್ನಿಸ್ಕೊಂಡು ಬೆಂಗಳೂರು ನಾರ್ತ್ ಏನ್ ಡಂಪಿಂಗ್ ಗ್ರೌಂಡ್? ಯಾರೋ ಗೋಬ್ಯಾಕ್ ಅಂದವ್ರನ್ನ ಕರ್ಕೊಂಡ್ ಬಂದಿಲ್ಲ. ಕಕ್ಕೆ ಬೆಂಗಳೂರು ನಾರ್ತ್ ಏನು ಡಂಪಿಂಗ್ ಗ್ರೌಂಡ್? ನಿಮ್ಗೆ ಸ್ವಾಭಿಮಾನ ಇಲ್ವಾ? ಆತ್ಮಾಭಿಮಾನ ಇಲ್ವಾ ನಿಮ್ಗೆ? ಯಾರೋ ಕರ್ಕೊಂಡ್ ಬಂದಿಲ್ಲ ಹಾಕೊಂತೀರಲ್ರಿ, ಯಾಕ್ರಿ ಮಾಡ್ತಾ ಇದ್ದೀರಾ? ನೀವು ಗೋಬ್ಯಾಕ್ ಅಂದಿದ್ದು ಕಾಂಗ್ರೆಸ್ ಅವರಲ್ಲ, ಬಿಜೆಪಿ ಅವ್ರು ಗೋಬ್ಯಾಕ್ ಅಂದಿದ್ದು ಅವ್ರನ್ನ. ಶ್ರೀಮತಿ ಸೋನಿಯಾ ಗಾಂಧಿ ಅವ್ರನ್ನ ಬಳ್ಳಾರಿಗೆ ತಗೊಂಡ್ ನಿಲ್ಸಿದ್ರಿ, ರಾಹುಲ್ ಗಾಂಧಿ ಅವ್ರನ್ನ ವಯನಾಡಿಗೆ ತಗೊಂಡ್ ನಿಲ್ಸಿದ್ರಿ. ನಿಮ್ಮಲ್ಲಿ ಯಾರು ಕ್ಯಾಂಡಿಡೇಟ್ ಯಾರು ನೋಡಿ, ಯಾರು ಒಂದು ಪ್ರಶ್ನೆ ಕಂಪ್ಲೀಟ್ ಮಾಡ್ತೀರಿ. ಅವ್ರಿಗಲ್ಲಿ ಯಾರು ಗೋಬ್ಯಾಕ್ ಅಂತ ಹೇಳಿರಲಿಲ್ಲ, ಅವ್ರಿಗೆ ಯಾರು ಗೋಬ್ಯಾಕ್ ಅಂತ ಹೇಳಿರ್ಲಿಲ್ಲ. ಹೇಳ್ಬೇಕಾಗಿರೋ ಪ್ರಶ್ನೆ, ನೀವು ಕೊಡ್ಬೇಕಾಗಿರೋ ಉತ್ತರ ಬಿಜೆಪಿ ಅವ್ರು ಯಾಕೆ ಗೋಬ್ಯಾಕ್ ಅಂತ ಅವ್ರನ್ನ ಕರ್ಕೊಂಡ್ ಬಂದಿರೋ ಅಂತ ಹೇಳ್ತಾರೆ. ಇವರ ನಾಯಕರುಗಳಿಗೆ ಉತ್ತರ ಪ್ರದೇಶದಲ್ಲಿ ಸ್ಥಾನನೇ ಇಲ್ಲ, ದಕ್ಷಿಣ ಭಾರತಕ್ಕೆ ಓಡೋಡಿ ಬರ್ತಾವ್ರೆ. ಇವರು ನೈತಿಕತೆ ಬಗ್ಗೆ ಮಾತನಾಡ್ತಾರೆ. ಕೇಳ್ತಾ ಇರೋದವ್ರ ಪ್ರಶ್ನೆ ಏನು? ಬೆಂಗಳೂರು ಬಗ್ಗೆ, ಉತ್ತರ ಪ್ರದೇಶದ ಯಾಕೆ ಹೇಳ್ತೀರಿ? ಕಾಂತಿ ಶೆಟ್ಟಿ ಅವರೇ, ಏನು ಇದಕ್ಕೆ? ನೀವೀಗ ಉಡುಪಿ ಚಿಕ್ಕಮಗಳೂರು ಭಾಗದ ಬಹಳ ಹತ್ತಿರದಿಂದ ನೋಡಿರೋರು, ಅದೇ ಸಮೀಪದವರು. ಉಡುಪಿ ಚಿಕ್ಕಮಗಳೂರಿನಲ್ಲಿ ನಿಮ್ಮದೇ ಬಿಜೆಪಿ ಕಾರ್ಯಕರ್ತರು ಗೋಬ್ಯಾಕ್ ಅಂದಿರುವಂತ ಶೋಭಾ ಕರಂದ್ಲಾಜೆ ಅವರನ್ನ ಬೆಂಗಳೂರು ಕರ್ಕೊಂಡ್ ಬಂದ್ರಿ, ನಿಮ್ಮವರು ಗೋಬ್ಯಾಕ್ ಅಂದ್ರು. ಅಂತದ್ರಲ್ಲಿ ಅವ್ರನ್ನ ಗೆಲ್ಸೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಗೆ? ಖಂಡಿತ ಸಾಧ್ಯ ಇದೆ. ಇದು ಪಕ್ಷದ ಆಂತರಿಕ ವಿಚಾರ. ಒಂದು ಮಾತಿಲ್ಲಿ ಹೇಳ್ತೀನಿ, 2009ರಲ್ಲಿ ST ಸಾಂಗ್ಲಿಯಾನ 4,72,000 ಇದೇ ಬೆಂಗಳೂರು ಉತ್ತರದಲ್ಲಿ ತಗೊಂಡ್ರು. 2014ರಲ್ಲಿ DB ಚಂದ್ರೇಗೌಡ ಅವರು ಕೂಡ 4,52,000 ಓಟ್ ತಗೊಂಡ್ರು. 2019ರಲ್ಲಿ ಇದೇ ನಮ್ಮ ಸದಾನಂದ ಗೌಡರು 5,72,000 ಓಟ್ ತಗೊಂಡ್ರು. 2019ರಲ್ಲಿ 1,80,000 ಓಟ್ ತಗೊಂಡ್ರು. ಬಿಜೆಪಿಯ ಭದ್ರಕೋಟೆ. ಇದು ಬಿಜೆಪಿ ಏನ್ ಮಾಡಿದೆ ಅಂತ ಕೇಳ್ತಿರಲ್ಲ, ಇದೇ
ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರದಲ್ಲಿ 5,19,000 ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಜನ ಅನುಭವಿಗಳಿದ್ದಾರೆ, ಫಲಾನುಭವಿಗಳಿದ್ದಾರೆ. ಒಂದೊಂದು ಲಾಭಾರ್ಥಿಗಳ ಜೊತೆ ನಾವು ಸಮಾವೇಶ ಮಾಡ್ತಾ ಇದ್ದೀವಿ, ಒಂದೊಂದು ಮನೆಗೆ ಹೋಗ್ತೀವಿ. ಶೋಭಕ್ಕ ಅಮ್ಮ ಅವರು ಏನ್ ಕೆಲಸ ಮಾಡಿದ್ದಾರೆ ಅಂತ ನೋಡ್ತೀವಲ್ಲ, ಮುಂಬರುವುದರಲ್ಲಿ ನೀವು ಅದನ್ನು ನೋಡ್ತಿದ್ದೀರಾ. ಒಂದು ಮಾತು ಇಲ್ಲಿ ಸ್ಪಷ್ಟವಾಗಿದೆ, ಜನರಿಗೆ ಇಲ್ಲಿ ಗ್ಯಾರಂಟಿಗಳಂತ ಮಾತಾಡ್ತೀವಲ್ಲ, ಗ್ಯಾರಂಟಿಯ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ ನೀವು. ಇವತ್ತು ನಾನು ಹೇಳ್ತಿದ್ದೀನಿ ಕೇಳಿ, ಒಂದು ಗ್ಯಾರಂಟಿ ಅನ್ನೋದಿದೆಯಲ್ಲ ನೋಡಿ, ಒಂದು ಕಡೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತೀರಾ, ಇನ್ನೊಂದು ಕಡೆ ಗಂಡನಿದ್ರೆ 4,000 ರೂಪಾಯಿ ಕಿತ್ಕೋತೀರಾ. ಒಂದು ಕಡೆ ಬಸ್ಸಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಡ್ತೀರಾ, ಗಂಡಸರಿಗೆ ಬಸ್ಸಿಗೆ ಜಾಸ್ತಿ ರಾಷ್ಟ್ರದ ದೇಶದ ಜನತೆ ಇದನ್ನು ನೋಡ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟವಾಗಿದೆ, ಇವತ್ತು ಬಿಜೆಪಿ ಅನ್ನೋದು ಇಡೀ ರಾಜ್ಯದಲ್ಲಿ ಇದು ದೇಶದ ಚುನಾವಣೆ, ದೇಶದ ಚುನಾವಣೆ. ಒಂದು ಪ್ರಶ್ನೆ ನಿಮಗೆ, ಪಕ್ಷದ ಆಂತರಿಕ ವಿಚಾರ ಅಂತ ನೀವು ಹೇಳ್ತಾ ಇದ್ರಿ ಸದಾನಂದ ಗೌಡರ ವಿಚಾರಕ್ಕೆ ಬಂದಾಗ, ಈ ಆಂತರಿಕ ವಿಚಾರ ನಿಮ್ಮ ಹೈಕಮಾಂಡ್ ಮಟ್ಟದಲ್ಲೋ ಅಥವಾ ಪಕ್ಷದಲ್ಲೋ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಯಾಕೆ ಸದಾನಂದ ಗೌಡರ ವಿಚಾರವಾಗಿ ಅಸಮಾಧಾನಗೊಂಡು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಬಿಜೆಪಿಯನ್ನ ಶುದ್ಧೀಕರಣಕ್ಕೆ ನಾನು ಮುಂದಾಗ್ತೀನಿ ಅಂತ ಯಾಕೆ ಹೇಳಿದ್ರು? ಒಂದು ಮಾತಿಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ, 28 ಕ್ಷೇತ್ರದಲ್ಲಿ ಯಾರು ಟಿಕೆಟ್ ತಗೊಂಡಿದ್ದಾರೆ ಅವರು ಎಲ್ಲರೂ ಗೆಲ್ಲುವಂತಹ ಪರಿಸ್ಥಿತಿ ಇರುವಾಗ ಜನ ಎಲ್ಲರಿಗೂ ಆಸೆ ಆಕಾಂಕ್ಷೆ ಇರುತ್ತೆ. ಪಕ್ಷದಲ್ಲಿ ದುಡಿದವರು ಸದಾನಂದ ಗೌಡರು ಕೂಡ ಎಲ್ಲಾ ಒಂದು ಏನೇನು ಪದವಿಗಳನ್ನು ಅನುಭವಿಸಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಯಾರನ್ನೇ ಅಲ್ಲಿ ನಿಲ್ಲಿಸ್ಲಿ ವಿನ್ ಆಗುವಂತ ಪರಿಸ್ಥಿತಿ ಇರುವಾಗ ಆಸೆ ಆಕಾಂಕ್ಷೆಗಳಿರೋದು ಸಹಜ. ಅದನ್ನು ನೀವು ಬೇರೆ ಯಾವುದೇ ಈ ತರ ನೀವು ತಿಳಿಸ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಅದನ್ನ ಆಂತರಿಕ ವಿಚಾರ ಅಂತ ಹೇಳಬಾರದು. ನೋಡಿ ಪಕ್ಷ ಒಂದ್ ನಿಮಿಷ ಕಳೆದ ಒಂದಿಷ್ಟು ವರ್ಷಗಳಿಂದ ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಬಿಜೆಪಿಯ ಅಧಿಕಾರದ ಬಗ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಅನ್ನೋದು ಕೂಡ ನನ್ನ ಪ್ರಶ್ನೆ. ಒಂದಿಷ್ಟು ಜನ ಇದ್ದಾರೆ, ನಾನು ಕಾಂಗ್ರೆಸ್ ಇಂದ ಸ್ಟಾರ್ಟ್ ಮಾಡ್ತೀನಿ, ಏನ್ ಹೇಳ್ತಾರೆ ಬಿಜೆಪಿ ಅಧಿಕಾರಕ್ಕೆ? ಏನು ಆಗಿಲ್ಲ, ಸುಮ್ಮನೆ ಅವ್ರು ಇರೋದು ಹೆಸರಿಗೆ ಬರೀ ಬಿಜೆಪಿ, ಬೇರೆ ಏನು ಇಲ್ಲ, ಮಾಡೋದು ಅಷ್ಟೇ ಅವ್ರಿಗೆ. ನೀವೇನಂತೀರಿ? ಇಷ್ಟು ವರ್ಷ ನಾವು ಇಲ್ಲಿ ಹಿಂದೂ ಮುಸ್ಲಿಂ ಅಂದ್ಬಿಟ್ಟು ಯಾವುದು ನಮ್ಗೆ ಇರ್ಲಿಲ್ಲ. ಈ ಸಲ ನಮ್ಗೆ ಜೈ ಶ್ರೀರಾಮ್ ಅಂದ್ಬಿಟ್ಟು ಯಾರು ಕರೆದಿರ್ಲಿಲ್ಲ. ಬಿಜೆಪಿ ಜೈ ಅಂತ ಹೇಳ್ಬೋದು, ಕಾಂಗ್ರೆಸ್ ಜೈ ಅನ್ಬೋದು. ಇವಾಗ ಎಲ್ಲರೂ ನಾವು ಶ್ರೀರಾಮನ್ನ ಪೂಜೆ ಮಾಡ್ತೀವಿ, ನಾವ್ ಯಾರು ಪೂಜೆ ಮಾಡದೇ ಇಲ್ಲ. ಎಲ್ಲರೂ ಇವಾಗ ಯಾಕೆ ಹೊಸದಾಗಿದ್ದು? ಇಷ್ಟು ವರ್ಷ ಯಾರಾದ್ರೂ ಕರೆದಿದ್ದೀರಾ ಕೇಳಿ. ಇವಾಗ ಜಾತಿ ಬೇಡ ಅಂತ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ನಮ್ಗೆ ಜಗಳ ಎಲ್ಲ ಅಣ್ಣ ತಮ್ಮಂದಿರ್ತಾರೆ ಇದ್ವಿ. ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಗೌಡ್ರಾಗ್ಲಿ ಯಾವ್ದು ಇರ್ಲಿಲ್ಲ, ಎಲ್ಲ ಒಂದೇ ಮತ ಅಂತ ಇದ್ವಿ, ಅಣ್ಣ ತಮ್ಮಂದಿರ್ತಾರೆ ಇದ್ವಿ. ನಮ್ ಕಂಡ್ರೆ ಅವ್ರಿಗಲ್ಲ, ಅವ್ರ ಕಂಡ್ರೆ ಆಗಲ್ಲ. ಯಾಕೆ ಆ ತರ ಮಾಡ್ತಾ ಇದ್ದಾರೆ? ಒಂದ್ ನಿಮಿಷ, ಎಲ್ಲಿದೆ ಸರ್ ಸಾಕ್ಷಿ ಆತರ ಹೇಳಿದ್ದಾರೆ ಅಂತ? ಯಾವಾಗ ಹೇಳಿದ್ದಾರೆ ಆತರ? ಹೇಳಿಲ್ಲ ಸರ್ ಆತರ. ಯಾವಾಗ ಹೇಳಿದ್ದಾರೆ? ಇಲ್ಲ ಸರ್, ಆತರ ಹೇಳೇ ಇಲ್ಲ ಸರ್. ವರ್ತಕರ ಹತ್ರ ಮಾತ್ರ ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ. ಸಾಕ್ಷಿ ಸರ್, ಸಾಕ್ಷಿ ತೋರಿಸಿ. ಇಲ್ಲ ಸರ್, ಆತರ ಹೇಳೇ ಇಲ್ಲ. ದಲಿತರನ್ನ, ಮುಸ್ಲಿಂ ಬಾಂಧವರನ್ನ ರಾಷ್ಟ್ರಪತಿ ಮಾಡಿದ್ದೆ ಬಿಜೆಪಿ. ಇವತ್ತು ಅದೇ ರಾಷ್ಟ್ರಪತಿಗೆ ಒಂದು ಬಿಜೆಪಿ. ಕಾಂಗ್ರೆಸ್ ಅವರು ಇಷ್ಟು ವರ್ಷ ಬರೀ ಜಾತಿ ಜನಾಂಗ ಅಂತ ಹೊಡ್ಕೊಂಡು ಅವ್ರ ಓಟ್ಗೋಸ್ಕರ ಅವ್ರನ್ನ ಬಳಸ್ಕೊಂಡ್ ಬಂದಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷ, ಮೋದಿ ನೇತೃತ್ವದ ಪಕ್ಷ ನೋಡಿ ಇವತ್ತು ಕಾಶ್ಮೀರದಲ್ಲಿ ಕಲ್ಕೊಡ್ತಿದ್ರು ಕಾಂಗ್ರೆಸ್ ಅವರು ಜನಕ್ಕೆ. ನಾವು ಪ್ರೀತಿ ಕೊಟ್ಟಿದ್ದೀವಿ, ಇವತ್ತು ಕಾಶ್ಮೀರ ಪರ್ದೆ ಪಡಿತೀವಿ. ಅದಕ್ಕೆ ಕಾರಣ ಮೋದಿ. ಕಾಂಗ್ರೆಸ್ ಅವರು ನನ್ನ ಪ್ರಶ್ನೆ ಸರ್, ಅವರಿಗೆ ನರೇಂದ್ರ ಮೋದಿ ಇದ್ದಾರೆ, ಅವರಿಗೆ ರಾಮ ಮಂದಿರ ಇದೆ, ಭಾರತ ಪ್ರಪಂಚದಲ್ಲಿ ಬಲಿಷ್ಠವಾಗಿದೆ ಅನ್ನೋ ವಿಚಾರವನ್ನು ಅವರು ಮುಂದಿಡ್ತಾರೆ. ಜಿಡಿಪಿಯಲ್ಲಿ 5ನೇ ಸ್ಥಾನದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳ ಲಿಸ್ಟ್ ಅಲ್ಲಿ ನಾವಿದ್ದೀವಿ ಅಂತ ಅವ್ರು ಹೇಳ್ಕೊಡ್ತಾರೆ. ನೀವೇನು ಹೇಳ್ತೀರಿ? ಒಂದು ನಿಮಿಷ. ಜಿಡಿಪಿ ಬಗ್ಗೆ ಮಾತಾಡೋದಾದ್ರೆ 1996 ಇಂದನೂ ಪ್ರತಿ 5 ವರ್ಷ 10 ವರ್ಷ ಡಬಲ್ ಆಗ್ತಾನೆ ಇದೆ. ಇನ್ನು 10 ವರ್ಷ ಬಿಡಿ. ಹೆಂಗೆ ಅಂದ್ರೆ ನನ್ನ ಮಗನಿಗೆ ಇವತ್ತು 10 ವರ್ಷ, ಇನ್ನು 10 ವರ್ಷ ಬಿಟ್ರೆ 20 ವರ್ಷ ಆಯ್ತು ಅಂದಂಗೆ ಲೆಕ್ಕ ಇದು. ಡಬಲ್ ಆಗೇ ಆಗತ್ತೆ, ಅದು ಎಲ್ರಿಗೂ ಗೊತ್ತು. ಅದನ್ನ ಇದು ಮಾಡ್ತಕ್ಕಂಥ ಪ್ರಶ್ನೆ ಬೇಡ. ಒಂದು ರಾಮ ಮಂತ್ರ ಅಂತ ಹೇಳ್ತೀರಿ, ಯಾಕೆ ಕಾಂಗ್ರೆಸ್ನವ್ರಿಗೇನು ರಾಮನ ಬಗ್ಗೆ ಬದ್ಧತೆ ಇಲ್ವಾ? ಇವ್ರು ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಮಾಡ್ತಕ್ಕಂಥದ್ದು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಅಂಡ್ ಕಾಂಗ್ರೆಸ್ ಇಂದ ರಾಜೀವ್ ಗೌಡರು ನಿಂತ್ಕೊಂಡಿದ್ದಾರೆ. ಸೊ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡೋದಿದೆ. ಉಡುಪಿ ಕ್ಷೇತ್ರವನ್ನ ಬಿಟ್ಟು ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಏನಾಗುತ್ತೆ, ಏನು ಹೋಗುತ್ತೆ, ಯಾರು ಗೆಲ್ತಾರೆ, ಎಲ್ಲವನ್ನ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಎಸ್ ಪ್ರಣೋದ್, ಗೋ ಹೆಡ್.
ನಾವು ಇವತ್ತಿನವರೆಗೂ ಇಷ್ಟೊತ್ತವರೆಗೂ ನಾವು ಹಿಂದೇನಾಯ್ತು ಅದಾಯ್ತು ಇದಾಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಏನ್ ಮಾಡ್ತಾರೆ ಶೋಭಾ ಕರಂದ್ಲಾಜೆ ಅವ್ರು ಗೆದ್ರೆ ಮುಂದಿನ 5 ವರ್ಷ? ಇಷ್ಟೊತ್ತಿನಿಂದ ನೀವು ಹೇಳ್ತಾ ಇದ್ರಿ ಶೋಭಾ ಕರಂದ್ಲಾಜೆ ಅಂತ. ರಾಜೀವ್ ಗೌಡ್ರು ಅಂದ್ರೆ ಯಾರಂತ ಜನರಿಗೆ ಗೊತ್ತಿದ್ಯಾ? ಇವತ್ತು ಶೋಭಾ ಕರಂದ್ಲಾಜೆ ಅವರು ಯಶವಂತಪುರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಇಂಧನ ಮಿನಿಸ್ಟರ್ ಆಗಿ ಯಶವಂತಪುರದಲ್ಲಿ ಗೆದ್ದು ವಿನ್ ಆಗಿದಂತ ಶೋಭಕ್ಕನವರ ಬಗ್ಗೆ ನೀವು ಈ ತರ ಮಾತಾಡ್ತಿದ್ರಲ್ಲ, ಈ ಕಾಂಗ್ರೆಸ್ಗೆ ಈ ತರ ಇದು ಅರ್ಥನೇ ಆಗ್ತಾ ಇಲ್ವಾ? ದೇಶ ವಿರೋಧಿ ಕಾಂಗ್ರೆಸ್, ಜನ ವಿರೋಧಿ ಕಾಂಗ್ರೆಸ್, ರೈತ ವಿರೋಧಿ ಕಾಂಗ್ರೆಸ್, ಸುಳ್ಳು ಹೇಳುವ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ ಭಾರತ್ ಮಾತಾ ಕಿ ಜೈ ಕೇಳಕ್ಕೂ ಪರ್ಮಿಷನ್ ಕೇಳ್ತಾ ಯಾವತ್ತು ಒಂದು ಮಾತಿಲ್ಲ ಹೇಳ್ತೀನಿ ಕೇಳಿ. ಎಲ್ಲವನ್ನೂ ಜನ ನೋಡ್ತಾ ಇದ್ದಾರೆ. ಅಲ್ಲೂ ಓಡಿಸಿದ್ರು, ಕೊನೆಗೆ ನೀವೇ ಚಿಕ್ಕಮಂಗ್ಳೂರು ಓಡಿಸಿದ್ದಾರೆ, ಇಲ್ಲೂ ಸಹ ಗೋ ಬ್ಯಾಕ್ ಅಂತ ಕಳಿಸಿದ್ದಾರೆ. ಅಂತದ್ದು ಇಲ್ಲ ಹಾಕಿದ್ರೆ ಎಲ್ಲೂ ಇಲ್ಲ ಅವರು ಮಾಡಿಲ್ಲ. ವಿಷಯ ಗೊತ್ತಿಲ್ಲ, ದಯವಿಟ್ಟು ಕೇಳಿ, ನಿಮ್ಗೆ ವಿಷಯ ಗೊತ್ತಿಲ್ಲ. ಶೋಭಾ ಕೆಲಸ ಮಾಡಿಲ್ಲ ಅಂತಾನೆ ಅವ್ರು ಓಡಿಸ್ತಾರೆ. ಅಲ್ಲಿ ಎಲ್ಲೂ ಇಲ್ಲ. ನಮ್ಮ ಪಕ್ಷದಲ್ಲಿ ವಿಚಾರ ಗೊತ್ತು, ನಿಮ್ಗೆ ಮಾತ್ರ ಗೊತ್ತು, ನಮಗೂ ಗೊತ್ತಿದೆ ಎಲ್ಲ ವಿಷಯ. ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಕಾಂತಿ ಶೆಟ್ಟಿ ಅವರು ಬಹಳ ಬುದ್ಧಿವಂತರಿದ್ದಾರೆ. ಶೆಟ್ರೆ ಇಂಧನ ಸಚಿವರಾಗಿರೋದವರು ಕ್ರೂಡ್ ಆಯಿಲ್ ಏನಿದೆ ಗೊತ್ತಾ ಡಾಲರ್ಗೆ? ಅದನ್ನು ವಿನ್ ಆಗಿರೋದು ಎಲ್ಲಿ? ಯಶವಂತಪುರ ಕ್ಷೇತ್ರ ಅಲ್ವಾ? ಯಶವಂತಪುರ ಕ್ಷೇತ್ರ ಅಲ್ವಾ? ಯಶವಂತಪುರ ಬ್ಯಾಂಗ್ಳೂರು ಉತ್ತರ ಅಲ್ವಾ? ಬ್ಯಾಂಗ್ಳೂರು ಉತ್ತರ ಅಲ್ವಾ? ಈಗ ಕೃಷಿ ಸಚಿವರು ಈಗ ಕೃಷಿ ಸಚಿವರಾಗಿದ್ದಾರೆ. ಹೇಳಿದಿಂದ ಸಚಿವರಾಗಿದ್ರು ಅಂತ ಹೇಳಿ ಅಲ್ಲ, ಈಗ ಆವಾಗ MLA ಇದ್ದಾಗ ಇಂಧನ ಸಚಿವರಾಗಿದ್ರು, ಈಗ ಅವರು ಕೃಷಿ ಸಚಿವರಾಗಿದ್ದಾರೆ. ಇಡೀ ರಾಜ್ಯದ ದೇಶದ ಜನ ಅವರ ಬಗ್ಗೆ ಗೊತ್ತಿದೆ. ರಾಜೀವ್ ಗೌಡ್ರು ಯಾರಿಗೆ ಗೊತ್ತಿದೆ? ಯಾರವರು ಏನ್ ಮಾಡಿದ್ದಾರೆ? ಕಾಂಗ್ರೆಸ್ ಬ್ಯಾಂಗ್ಳೂರು ಉತ್ತರಕ್ಕೆ ಏನ್ ಮಾಡಿದೆ? ಕಳೆದ 2 ದಶಕದಲ್ಲಿ 20 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ರಾಜ್ಯಭಾರ ಮಾಡ್ತಾ ಇದೆ. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಲ್ಲಿ? ಏನು ಬೆಲೆ ಏರಿಕೆ ನಿಮ್ ಸಾಧನೆನಾ? ಇವತ್ತು ಗ್ಯಾಸ್ ರೇಟ್ 1000 ರೂಪಾಯಿ ಮಾಡಿದೀರಾ, ಪೆಟ್ರೋಲ್ ಡೀಸೆಲ್ 100 ರೂಪಾಯಿ ಗಡಿ ದಾಟಿದೆ. ಕಳೆದ 75 ವರ್ಷದಲ್ಲಿ ಯಾರೂ ಮಾಡಿದರಷ್ಟು ಸಾಲ ಮೋದಿ ಮಾಡಿದ್ದಾರೆ. ಒಬ್ಬೊಬ್ಬ ಪ್ರಜೆ ಮೇಲೆ 1,45,000 ರೂಪಾಯಿಗಳಷ್ಟು ಸಾಲ ಮಡಗಿದ್ದಾರೆ. ಇದೇನಾ ನಿಮ್ ಸಾಧನೆ? ಯಾವ ನೈತಿಕತೆ ಮೇಲೆ ಬರ್ತಾ ಇಲ್ಲ? ನಿಮ್ಮ ಮ್ಯಾನಿಫೆಸ್ಟೋದು 5 ಯೋಜನೆಗಳು ಹೇಳಿ ನೋಡೋಣ. ನೀವು ಒಳ್ಳೆ ಕ್ವಶನ್ಸ್ ಕೇಳಿದೀರಾ, ಸಾಲದ ಬಗ್ಗೆ ಹೇಳಿದಿರಿ. ನೋಡಿ, ಒಂದು ಮಾತಿಲ್ಲಿ ಹೇಳಕ್ಕೆ ಸ್ಪಷ್ಟಪಡಿಸ್ತೀನಿ ವಿವರ್ಸಿಗೆ. ಇವತ್ತು 1,05,000 ಕೋಟಿ ಸಿದ್ದರಾಮಯ್ಯ ಅವರು 8 ತಿಂಗಳಲ್ಲಿ ಸಾಲ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಇವತ್ತು ಸ್ವಾತಂತ್ರ್ಯ ಆದಾಗಿನಿಂದ ಇದುವರೆಗೆ ನೋಡಿ, ಸಿದ್ದರಾಮಯ್ಯನವರ ಏನಾದ್ರೂ ಸಾಧನೆ ಇದ್ರೆ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ನಾವು ಸಾಲ ಮಾಡಿದ್ರೆ ಏರ್ಪೋರ್ಟ್ಗಳು, ರಸ್ತೆಗಳು, ರೈಲುಗಳು ಎಲ್ಲ ಅಭಿವೃದ್ಧಿ ಕಾಣ್ತಾ ಇದೆ. ನೀವೇನ್ ಅಭಿವೃದ್ಧಿ ಮಾಡಿದೀರಾ? ಅಂಕಿಅಂಶಗಳ ಬಗ್ಗೆ ಮಾತಾಡ್ತಾರೆ. ಇವತ್ತು ಒಂದು ತಿಂಗಳಿಗೆ ಸಂಬಳ ತಗೊಳ್ಳೋದು ಎಷ್ಟು ಅವರು GST ಕಟ್ಟಬೇಕು? ಒಂದು ಸಲ ತಗೊಳ್ಳೋ 20,000 ಆಗಲಿ 30,000 ಸಂಬಳಕ್ಕೆ ಸರಾಸರಿ ಅವರು ಎಷ್ಟು ಸಲ GST ಕಟ್ತಾರೆ? ಅವರು ತಗೊಳ್ಳೋ ಸ್ಯಾಲರಿ ಸ್ಲಿಪ್ಗೆ ಅವರು ಒಂದು ಸಲ ತಗೊಳ್ಳೋಕೆ ಒಂದ್ಸಲ ಅವರು TDS ಕಟ್ ಮಾಡಿ ಕೊಡ್ತಾರೆ. ತಿರ್ಗಾ ಅವನು ಪರ್ಚೇಸ್ ಮಾಡೋ ಗ್ರಾಸರಿ ಕಟ್ತಾನೆ, ತಿರ್ಗಾ ಅವ್ನು ಕಟ್ಟೋ ಬಿಲ್ ಪ್ರತಿಯೊಂದು ಬಿಲ್ಲು ಹಾಗೇನು GST ಕಟ್ತಾ ಇದ್ದಾನೆ. ಈ GST ಅಮೌಂಟ್ ಎಲ್ಲೋಗ್ತಿದೆ? ಇದೇ ಮೋದಿ ಸರ್ಕಾರ ಏನಾಗಿತ್ತು? GST ಅಮೌಂಟ್ ಬಡವರಿಗೆ ಜನಗಳು ಗೊತ್ತಾಗ್ತಿಲ್ಲ. 20 ವರ್ಷ ಸಿದ್ದರಾಮಯ್ಯ ಹೆಣ್ಣು ಮಕ್ಕಳು 2,000 ಬಿಟ್ಟಿದಾರ. ಕೇಸರಿ ಬಂಡದ ಮೇಲೆ ಪ್ರಮಾಣ ಬೇಡಿ ಹೇಳಿ ನಿಮ್ಮ ಬಿಜೆಪಿ ಕಾರ್ಯಕರ್ತೆ, ನೀವ್ ಯಾರು 2,000 ತಗೊಂತಿಲ್ಲ ಅಂತ. ಯಾವ ಬಲೋ ಭಾರತ್ ಪತಾಕಿ ಹೇಳ್ತೀವಿ, ಭಾರತ್ ಪತಾಕಿ ಯಾರು ಓದ್ತಿಲ್ವೋ? OPC ಕರೆಂಟ್ ಬಿಲ್ ತಗೊಂತಿಲ್ವಾ? ಬಸ್ಸಲ್ಲಿ ಓಡಾಡ್ತಿಲ್ವಾ? ಹೇಳಿ, ಎಲ್ಲಿ ಹೋಯ್ತು ನಿಮ್ಮ ನೈತಿಕತೆ? ಕಾಂಗ್ರೆಸ್ ಸರ್ಕಾರ ದುಡ್ಡು ಬಿಜೆಪಿ ಅವರ ಮಜಾ ಹಂಗಾಗ್ಬಿಟ್ಟಿದೆ ನಮ್ಮ ಸರ್ಕಾರ. ಆ ದೃಷ್ಟಿಯಿಂದ ಅಂತದ್ದೆಲ್ಲ ಬಿಡಿ, ನೀವು ಬಿಟ್ಟು ರಾಜ್ಯದ ಉದ್ಧಾರ ನೋಡಿ. ಇಲ್ಲಿ ಕ್ಷೇತ್ರದಲ್ಲಿ ಯಾರು ಅಂತ ಕೇಳ್ತಿದ್ದೀರಾ? ಯಾರು ಅವ್ರ ತಂದೆ ಅಂತ ರಾಜಕಾರಣಿ ನೀವು ಇವತ್ತಿನ ದಿನ ನಮ್ಮ ರಾಜೀವ್ ಗೌಡ್ರು ಯಾರು ಅಂತ ಕ್ವಶನ್ ಮಾಡ್ತೀರಾ ಅನ್ಬೇಕಾದ್ರೆ ಬೆಂಗಳೂರು KMF ಮಾಡಿದ್ದಾರೆ, ಅವರು ಬೆಂಗಳೂರು ಕಸ ಮುಕ್ತ ಮಾಡಿದ್ದಾರೆ. ಅವರು ಇಂಥ
ಕಾರಣದಿಂದ ಪ್ರೊಫೆಸರ್ ರಾಜೀವ್ ಗೌಡ್ರು ಅವರು ಅತ್ಯುನ್ನತವಾಗಿ ವೆಲ್ ಎಜುಕೇಟೆಡ್, ಇವ್ರಿಗೆ ಹಿಂದಿ ಬರಲ್ಲ, ಅವ್ನು ಕನ್ನಡ ಬರಲ್ಲ, ನೆಟ್ಟಿಗೆ ಅಂತವ್ರನ್ನ ನಾವು ರಾಜಕಾರಣಿ ಅಂತ ಘೋಷಣೆ ಮಾಡ್ತೀವಲ್ಲ, ಅದು ತಪ್ಪಲ್ವಾ? ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಬರೀ ಟ್ವಿಟರ್ ಅಲ್ಲಿ ಕ್ವಶನ್ಗಳು ಕೇಳ್ತಾರೆ. ಏಕಶಿತ್ ವಿರೋಧ ಪಕ್ಷದಲ್ಲಿ 55 ವರ್ಷದಿಂದ ಈ ದೇಶ ಆಳಿದೀರಾ, ಒಂದು ಏಕಶಿತ್ 50 ಸೀಟ್ ತಗೊಳ್ಳುವಂತ ಯೋಗ್ಯತೆ ನೀವು ಪಕ್ಷಕ್ಕಿಲ್ಲ. ಇವತ್ತು ಟ್ವೀಟ್ 55 ಸೀಟ್ ಆದ್ರೂ ಒಂದು ಪ್ರಶ್ನೆ, ಇವತ್ತು ಬಿಜೆಪಿ ಅವರಿಗೆ ಒಂದು ಪ್ರಶ್ನೆ, ನಿಮ್ಮ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿ ಕಾಂಗ್ರೆಸ್ ಅಲ್ಲಿದ್ದಾರೆ ಹೇಳಿ. ಎಸ್.ಟಿ. ಸೋಮಶೇಖರ್ ಅವರು ಹೇಳ್ತಾರೆ ನನ್ನ ಕ್ಷೇತ್ರದಲ್ಲೇ ನಾನೇ ಹೆದರ್ಕೊಳ್ಬೇಕು ಅಂತ ಹೇಳ್ತಾರೆ. ಅವ್ರು ಯಾವ ಪಕ್ಷದಲ್ಲಿದ್ದಾರೆ? ಇದು ದೇಶದ ಚುನಾವಣೆ, ಅಚ್ಚರಿ ಪಡಬೇಡಿ. ಕಾಂಗ್ರೆಸ್ ಕಾಂತಿ ಶೆಟ್ಟಿ ಅವರೇ, ನಿಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಸ್.ಟಿ. ಸೋಮಶೇಖರ್ ವಿಚಾರವಾಗಿ ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಅವ್ರು ಗೆದ್ದಂಥದ್ದು ಬಿಜೆಪಿಯ ಕಮಲದ ಗುರುತಲ್ಲಿ. ಆದ್ರೆ ಇವತ್ತು ಹಣದ ಆಸೆಗೆ ಅಲ್ಲಿ ಗೆದ್ದಿರುವಂತ ಪಕ್ಷನ ಬಿಟ್ಟು ಅಲ್ಲಿ ನಮ್ಮ ತರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಇವತ್ತು ಬಿಜೆಪಿ ಪಾರ್ಟಿಯಲ್ಲಿ ಇಲ್ಲ. ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಏನೆಲ್ಲ ಬೇಕು ಎಲ್ಲ ಮಾಡ್ತಾ ಇದೀವಿ. ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಲೇಬೇಕು. ಇಂಥ ರಾಜಕಾರಣಿಗಳಿಗೆ ಮುಂದಿನ ದಿನಗಳಲ್ಲಿ ಪಾಠ ಹೇಳ್ಕೊಡ್ಲೇಬೇಕು. ನಿಜವಾಗ್ಲೂ ಅವ್ರಿಗೆ ತಾಕತ್ತಿದ್ರೆ ರಿಸೈನ್ ಮಾಡಬೇಕು. ರಿಸೈನ್ ಮಾಡಿ ರಿಸೈನ್ ಮಾಡಿ ಬರ್ಬೇಕಾಗಿತ್ತು. ಅದೇ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಿಮಿಷ ಕೇಳ್ಕೊಡ್ರಿ ಇಲ್ಲಿ ಅವ್ರಿಗೆ ಗೆಲ್ಲೋ ಶಕ್ತಿ ಇಲ್ಲ. ಅಲ್ಲಿ ಬಿಜೆಪಿ ಭದ್ರಕೋಟೆ ಬೈದಿಂದ ಇದ್ದಾರೆ ಅವರು. ಅದೇ ಅವರು ಕಳೆದ ಬಾರಿ ರಿಸೈನ್ ಮಾಡಿ ಬಂದಿದ್ರು. ಯಾಕೆಂದ್ರೆ ಬಿಜೆಪಿಯಿಂದ ಗೆದ್ದಿದ್ರು. ಇವತ್ತು ಅವ್ರು ಗೆಲ್ಲಕ್ಕಾಗಲ್ಲ. ಅದರಿಂದ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಮಾತಾಡೋದಿಲ್ಲಿ? ಅವ್ರಿಗೆ ನಿಜವಾಗ್ಲೂ ತಾಕತ್ತಿದ್ರೆ ಕಾಂಗ್ರೆಸ್ ಜೊತೆ ಅವ್ರಿಗೆ ಗೆಲ್ಲಕ್ ತಾಕತ್ತಿಲ್ಲ. ಅವ್ರಿಗೆ ಗೆಲ್ಲಕ್ ತಾಕತ್ತಿದ್ರೆ ರಿಸೈನ್ ಮಾಡ್ತಾ ಇದ್ರು. ಕಳೆದ ಬಾರಿ ಅವರು ರಿಸೈನ್ ಮಾಡಿದ್ರು. ಇವತ್ತು ನಿಮ್ದೇ ಶಾಸಕರು ಇವತ್ತು ಇವರೇ ನಿಮ್ದೇ ಶಾಸಕರು ಮುನಿರತ್ನಂ ಅವರು ಡಿ.ಕೆ. ಅವ್ರ ಎದುರ್ತಾವ್ರೆ. ಅವ್ರ ಭಯ ರೌಡಿಗಳ ಜೊತೆ ಇಲ್ಲ. ನಿಮ್ಗೆ ಯಾವುದೇ ತರ ಆಗ್ತಿಲ್ಲ. ಯಾಕಂದ್ರೆ ನಿಮ್ದು ಐಜಾಕು ಕಾಂಗ್ರೆಸ್ ಕಾರ್ಯಕರ್ತರ ಐಜಾಕ್ ಮಾಡೋದು, ಅವ್ರ ಹತ್ರ ನೀವು ಇದು ಮಾಡೋದು. ಇವತ್ತಲ್ಲಿ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತ ಬನ್ನಿ 2024 ಚುನಾವಣೆ ಕಾಂಗ್ರೆಸ್ ಕಾಂಗ್ರೆಸ್ ಪಟೇಕೆ ಉತ್ತರ ಕ್ಷೇತ್ರದಲ್ಲಿ ಈಗ ಅವರು ಕಾಂಗ್ರೆಸ್ ಅವರು, ನೀವು NDA ಅವರು ಅಂದ್ರೆ JDS ಪ್ಲಸ್ ಬಿಜೆಪಿ. ಬೆಂಗಳೂರು ಉತ್ತರದಲ್ಲಿ JDS ಶಕ್ತಿ ಏನು? ಬಿಜೆಪಿ ಜೊತೆಗೆ JDS ಸೇರ್ಕೊಂಡಿರೋದ್ರಿಂದನೇ ಗೆದ್ದು ಬಿಡ್ತಾರಾ? ಖಂಡಿತವಾಗಿಯೂ JDS ಪಕ್ಷಕ್ಕೆ ಬೆಂಗಳೂರು ನಗರ ಒಂದೇ ಅಲ್ಲ, ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಸ್ವಂತ ಬಲ ಇದೆ. ಆ ಬಲ ಇರೋ ಕಾರಣಕ್ಕೋಸ್ಕರನೇ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಸೇರ್ಕೊಂಡಿರ್ತಕ್ಕಂಥದ್ದು. ನನ್ನ ಮಿತ್ರರು ಹೇಳ್ತಾ ಇದ್ರು, ಮೇಡಮ್ ಈಗಾಗಲೇ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಸೋಮಶೇಖರ್ ಅವರು ಕಾಂಗ್ರೆಸ್ ಅಲ್ಲಿ ಇದಾರ ಅಥವಾ ಬಿಜೆಪಿ ಇದಾರ ಅಂತ. ಬೇರೆ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಬೆಂಬಲವನ್ನು ಪಡಿತಕ್ಕಂಥ ದೈವೇಸಿ ಸ್ಥಿತಿ ಕಾಂಗ್ರೆಸ್ಗೆ ಯಾಕೆ ಬಂದಿದೆ ಅಂತಕ್ಕಂಥದಕ್ಕೆ ಅವರು ಉತ್ತರ ಕೇಳಲಿ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವರು ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರ ಸಹಕಾರವನ್ನ ಪಡೆಯೋ ಧೈರ್ಯಸಿ ಸ್ಥಿತಿ ರಾಷ್ಟ್ರೀಯ ಪಕ್ಷಕ್ಕೆ ಯಾಕೆ ಬಂತು? ಬಿಜೆಪಿ ಅವರು ಇಷ್ಟ ಹೇಳ್ತಿರಲ್ಲ, ಒಂದೇ ಒಂದು ಸಲ ಅಧಿಕಾರ ನ್ಯಾಯವಾಗಿ ಸಂಪೂರ್ಣ ಬಹುಮತದಲ್ಲಿ ಬಂದು ಹಿಡಿದಿದ್ದೀರೇನ್ರಿ? ಪ್ರತಿ ಸಲ ಕೊಂಡ್ಕೊಂಡು ದುಡ್ಡು ಕೊಟ್ಟು ಕೊಂಡ್ಕೊಂಡು ವಾಮ ಮಾರ್ಗದಲ್ಲಿ ನೀವು ಬಂದಿರೋದು. JDS ಅವರು ಇಷ್ಟು ಮಾತಾಡ್ತಾ ಇದಾರಲ್ಲ, ಈ ಕ್ಷೇತ್ರ ನಿಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡಿ. ಈ ಕ್ಷೇತ್ರ ನಿಮ್ಮ ಅಭ್ಯರ್ಥಿ ಎಲ್ಲಿ ಏನ್ ಹೇಳಿದ್ರು? ಏನ್ ಮಾಡಿದ್ರು? ಎಲೆಕ್ಷನ್ ಎಲೆಕ್ಷನ್ ನಲ್ಲಿ ಏನ್ ಮಾಡಿದ್ರು? ಜನತೆಗೆ ತಿಳಿಸಿ. ಸ್ವಾಭಿಮಾನ ಮಾತಾಡಿ. ಕಾಂಗ್ರೆಸ್ ಮಿತ್ರರು ಹೇಳ್ತಾರೆ ಇವತ್ತು NDA ಪರೋಕ್ಷವಾಗಿ ಅಧಿಕಾರವನ್ನು ಪಡೆದಿದೆ ಅಂತ. ಈ ದೇಶದಲ್ಲಿ 86 ರಾಜ್ಯ ಸರ್ಕಾರಗಳನ್ನು ಕೆಡವಿದ ಕೀರ್ತಿ ಕಾಂಗ್ರೆಸ್ ಕೆಟ್ಟ ಸರ್ಕಾರಕ್ಕಿದೆ. ದೇಶದಲ್ಲಿ 86 ಸರ್ಕಾರಗಳನ್ನು ಕೆಡವಿದಂತ ಕೀರ್ತಿ ಕಾಂಗ್ರೆಸ್ ಕೆಟ್ಟ ಇತಿಹಾಸ ಅಂದ್ರೆ 86 ಸರ್ಕಾರಗಳನ್ನು
ಕೀರ್ತಿ ಕಮ್ಯುನಿಸ್ಟ್ ಸರ್ಕಾರವನ್ನು ಕೇಳೋರು ನೀವು. ಇವತ್ತು ಅವ್ರು ಸರ್ಕಾರವನ್ನು ಪಡ್ತಾ ಇದ್ರಿ. ಇಲ್ಲಿ ವಿಷಯ ಮಾತಾಡಿ. ಒಂದು ವಿರೋಧ ಪಕ್ಷ ಬೇಕು ಪ್ರಜಾಪ್ರಭುತ್ವದಲ್ಲಿ. ಇವತ್ತು ಭಾರತವನ್ನು ಈ ನೆಲದ ಮಣ್ಣಿನ ಸಂಸ್ಕೃತಿಯನ್ನು ಪ್ರೀತಿಸುವ ವಿರೋಧ ಪಕ್ಷ ಎಲ್ಲ ಜನ ಹೇಳ್ತಾರೆ. ಇವತ್ತು 55 ನಮ್ಮ ಸಾಮರ್ಥ್ಯ ಇಲ್ಲ. ಎಲ್ಲಿ ನೋಡಿದ್ರು ದೇಶ ವಿರೋಧಿ ಘೋಷಣೆ, ಎಲ್ಲಿ ನೋಡಿದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ವಾ ನಿಮ್ಗೆ? ಏನು ಶ್ರೀರಾಮ ಬಗ್ಗೆ ಮಾತಾಡ್ತೀರಾ ನೀವು? ರಾಜಕೀಯ ದೇವರ ಹತ್ರ ತರ್ತೀರಾ? ರಾಜಕೀಯವನ್ನು ಈ ತರ ಮಾತಾಡ್ತೀರಾ? ಬೆಂಗಳೂರು ನಾರ್ತ್ ಬಗ್ಗೆ ಮಾತಾಡ್ತೀರಾ? ಬೆಂಗಳೂರು ನಾರ್ತ್ ಬಗ್ಗೆ ಮಾತಾಡಿ. ನಮ್ಮ ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಅವರು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡಿ ಮಂತ್ರಿ ಆಗಿದ್ದಾರೆ. ಆಯ್ತಾ? ಕೇಂದ್ರ ಸರ್ಕಾರದಲ್ಲೂ ಮಂತ್ರಿ ಆಗಿ ಕೆಲಸ ಮಾಡಿ ಬಂದಿರೋರು. ಅರ್ಥ ಮಾಡ್ಕೊಳ್ಳಿ ನೀವು. ಅಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂದವ್ರನ್ನ ಏನ್ ಬೆನ್ನಿಂದ ಇಟ್ಕೊಂಡು ಹೋದವ್ರು ನೀವು ಕಾಂಗ್ರೆಸ್ ಅವರು. ಆಯ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ, ಅವ್ರು ಯಾಕೆ ಅರೆಸ್ಟ್ ಮಾಡಿಲ್ಲ? ಇನ್ನ ಇಟ್ಕೊಂಬಂದು ತೋರಿಸ್ರಿ ನೋಡೋಣ. ನೋಡಿ, ಇವತ್ತೊಂದು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಇಡೀ ವಿಶ್ವಕ್ಕೆ ಗೊತ್ತು ಬೆಂಗಳೂರು ಏನು ಅಂತ. ಆದ್ರೆ ಸ್ನಾನ ಮಾಡಕ್ ನೀರುಗಳಿಲ್ಲ. ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಯಾವ ತರ ಇದೆ ನೋಡಿ. ಬೆಂಗಳೂರಲ್ಲಿ ನೀರಿಲ್ಲ ರೀ, ಕುಡಿಯಕ್ ನೀರಿಲ್ಲ. ಸ್ನಾನ ಮಾಡದೆ ಬಂದಿದೀವಿ ನಾವು. ಇದನ್ನ ಯಾರು ಕೇಳೋರು? ಸಿದ್ದರಾಮಯ್ಯ ಅವರೇ ಕೇಳಿ. ನೀವು ತಮಿಳ್ನಾಡು ನೀರು ನಿಲ್ಲಿಸ್ಬಿಡಿ, ನಮ್ಮ ಕರ್ನಾಟಕದಲ್ಲಿ ಸಾಯ್ತಾ ಇದೀವಿ ಜನ. ಸದಾನಂದ ಗೌಡ್ರು ಏನ್ ಮಾಡಿದ್ರು ಅಂತ ಕೇಳ್ತಾರಲ್ಲ ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೆ ಹೇಳ್ತೀನಿ. ಸದಾನಂದ ಗೌಡ್ರು ಗೊಬ್ಬರ ಸಚಿವರಾಗಿದ್ರು, ಕೇಂದ್ರ ಸರ್ಕಾರದಲ್ಲಿ ರಸಗೊಬ್ಬರ ಸಚಿವರಾಗಿದ್ರು. ಅವಾಗ ಬೇವು ಲೇಪಿತ ರಸಗೊಬ್ಬರನ ರೈತರಿಗೆ ಹತ್ರ ಆದ್ರು ಅದನ್ನ ವಿತರಣೆ ಮಾಡಿ. ಎಲ್ಲ ರೈತರಿಗೂ ಕೂಡ ಏನು ಭೂಮಿ ಫಲವತ್ತತೆ ಇರಲಿಲ್ಲ. ಬೇವು ಲೇಪಿತ ಗೊಬ್ಬರ ಬಂದ ಮೇಲೆ ಅವರು ಏನು ಎಲ್ಲ ರೈತರಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಆಯ್ತು. ಇಡೀ ರೈತ ಸಮೂಹಕ್ಕೆ ಬಹಳ ಹತ್ರ ಆದ್ರು ಸದಾನಂದ ಗೌಡ್ರು. ಬಗ್ಗೆ ಎಲ್ಲರೂ ಮಾತಾಡ್ತಿದ್ರಲ್ಲ, ರಾಜೀವ್ ಗೌಡ್ರು ಏನು ಎಜುಕೇಟೆಡ್ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಶೋಭಾಗೆ ಮೇನ್ ಆಗಿ ಅವ್ರು ಏನ್ ಹೇಳ್ತಾರೆ, ಫೆಬ್ರವರಿ 31ನೇ ತಾರೀಕು ಅಂತಾರೆ. ರಾಜೀವ್ ಗೌಡ್ರು ಒಬ್ರು ವಿಶ್ವವಿದ್ಯಾಲಯ ವಿದ್ಯಾನಿಲಯದಲ್ಲಿ ಎಜುಕೇಶನ್ ಮಾಡಿ ಬಂದಿರೋಂಥವ್ರು, ಕಸ ಮುಕ್ತ ಬೆಂಗಳೂರನ್ನ ಮಾಡಿರೋಂಥವ್ರು. ಫಸ್ಟ್ ಇವಾಗ ಎಲ್ಲಿ ನೋಡಿದ್ರು ಕಸ ಕಾಣ್ತಾ ಇತ್ತು. ಸುಮ್ನೆ ಮೋದಿ ಅವರು ಒಂದು ಪರ್ದೆ ಹಿಡ್ಕೊಂಡು ಪೋಸ್ ಕೊಟ್ಬಿಟ್ಟು ಈಗ ನಮ್ಮ ಸ್ನೇಹಿತರು ಕೇಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ, ಶೋಭಾ ಕರಂದ್ಲಾಜೆ ಮೇಡಮ್ ಅವರು ದೇಶವರೇ ಕಂಡ ಪ್ರಬುದ್ಧ ರಾಜಕಾರಣಿ. ಇದು ದೇಶದ ಚುನಾವಣೆ. ಪ್ರಧಾನಮಂತ್ರಿ ಮೋದಿ ಅವರು ಕಳೆದ 10 ವರ್ಷಗಳಿಂದ ಒಂದು ಸಮರ್ಥ ನಾಯಕತ್ವನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಂದು ಸಮರ್ಥ ನಾಯಕತ್ವ ಇಲ್ಲ, ದಿಕ್ಕು ದೆಸೆ ಇಲ್ಲ, ನಾವಿಕ ಇಲ್ಲದೆ ಇರುವಂತ ದೋಣಿ ತರ ಇದೆ. 51 ಕೋಟಿ ಜನರಿಗೆ ಬ್ಯಾಂಕ್ ಅಕೌಂಟ್ ಮಾಡಿದ್ದಾರೆ. ಬಹುಶಃ ಅದನ್ನ ತಾವು ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಜಲ್ ಜೀವನ್ ಮಿಷನ್ ಮುಖಾಂತರ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೆ ನೀರು ಕೊಟ್ಟಿದ್ದಾರೆ. ಆಮೇಲೆ ವಿದ್ಯುತ್ ಅನ್ನ ಬಹುಶಃ ಎಲ್ಲ ಹಳ್ಳಿಗಳಿಗೂ, ನಮ್ಮ ದೇಶದಲ್ಲಿ ಎಷ್ಟು ಹಳ್ಳಿ ಇದೆ ಪ್ರತಿಯೊಂದು ಹಳ್ಳಿಗೂ ಇವತ್ತು ವಿದ್ಯುತ್ ಇದೆ, ನೀರಿದೆ, ರಸ್ತೆ ಅಭಿವೃದ್ಧಿ ಆಗಿದೆ. ಇವತ್ತು ಮೋದಿ ಅವರು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ 11ನೇ ಸ್ಥಾನದಲ್ಲಿ ಇದ್ದಂತಹ ಭಾರತದ ಆರ್ಥಿಕ ಸ್ಥಿತಿಯನ್ನ 5ನೇ ಸ್ಥಾನಕ್ಕೆ ತಂದಿದ್ದಾರೆ. ಗ್ಯಾರಂಟಿ 1 ಕೋಟಿ ಜನ ಕುಟುಂಬಕ್ಕೆ ಬಿಜೆಪಿ ಅವರು 2044 ಸರ್. ಸರ್ ಅದು ಭರವಸೆ ಮಾಡಿ ಸರ್. 36 ರೂಪಾಯಿ ಕೊಡ್ತೀವಿ ಸಿದ್ದರಾಮಯ್ಯ ಅವರು. ಆಯ್ತು ಓಡಲ್ ಮಾಡ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯ ಹೇಳಿದ್ರು 36 ರೂಪಾಯಿ ಕೊಡಿಸಿ 28 ರೂಪಾಯಿ 26 ರೂಪಾಯಿ ಅಕ್ಕಿ ಮಾಡ್ತಾರೆ. ಈಗ ಬಹಳಷ್ಟು ಸಮಸ್ಯೆಗಳನ್ನ ಹೇಳಿದ್ರು.
ಹಂಗೆ ಪರಿಹಾರನೂ ಅವರೇ ಹೇಳಿದ್ರು. ಅವ್ರೇನ್ ಹೇಳಿದ್ರು, ಮೋದಿ ಅವರು ನೀರು ಕೊಟ್ಟಿದ್ದಾರೆ, 24/7 ಕರೆಂಟ್ ಕೊಟ್ಟಿದ್ದಾರೆ ಅಂತಾನೂ ಹೇಳಿದ್ರು. ಬೆಂಗಳೂರಲ್ಲಿ ನೀರಿಲ್ಲ ಅಂತಾನೂ ಹೇಳಿದ್ರು. ಹಾಗಾದ್ರೆ ಬೆಂಗಳೂರು ಮೋದಿಗೆ ಸೇರಲ್ವಾ? ಇದೇನಾದ್ರು ವಿತ್ ಇಂಡಿಯಾದಿಂದ ಹೊರಗಡೆ ಇದೆಯಾ? ಅವರೊಬ್ರು ಹೇಳ್ತಾರೆ ನಾವೆಲ್ಲ ಕಡೆ ನೀರು ಕೊಟ್ಟಿದ್ದೀವಿ ಅಂತ. ಬೆಂಗಳೂರಿಗೆ ಕೊಡ್ಲಿಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಕೊಡ್ಲಿಲ್ವಾ? ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕರ್ನಾಟಕಕ್ಕೆ? ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರೇನ್ರಿ ಕರ್ನಾಟಕಕ್ಕೆ? 3 ಜನ MP ಗಳಿದ್ದೀರಿ, 3 ಜನ MP. ವಿತ್ತ ಸಚಿವ ಬೆಂಗಳೂರು ಅವರು, ಇಲ್ಲಿಂದ ಎಲೆಕ್ಟ್ ಆಗಿರೋರು. ಬೆಂಗಳೂರು ಕೇಂದ್ರ ಚಂದ್ರಶೇಖರ್ ಅವರು IT BT ಸಚಿವರು. ಏನ್ರಿ ಮಾಡಿದ್ರಿ 3 ಜನ? ಒಬ್ರು ಮಾಡಿದ್ರ? ನೀವು ಬದ್ಧತೆ ಇಲ್ವಾ? ಇವತ್ತು ಬೆಂಗಳೂರಲ್ಲಿ ನೀರು ಏನಾದ್ರು ಸಮಸ್ಯೆ ಇದೆ, ನಿಮಗ್ ಬದ್ಧತಾನೇ ಇಲ್ವಾ? 3 ಜನ MP ಮಂತ್ರಿಸ್ತಾ ಇದಾರೇನ್ರಿ ಸದನದಲ್ಲಿ? ಸಚಿವರು 3 ಜನ MP ಏನ್ರಿ ಮಾಡ್ತಾ ಇದಾರೆ? ಬಹುಶಃ ನನ್ನ ಕಾಂಗ್ರೆಸ್ ಮಿತ್ರರು ಮರ್ತು ಬಿಟ್ಟಿದ್ದಾರೆ. ನಮ್ಮ ರಾಜ್ಯಸಭೆಯಲ್ಲಿ ಕಾವೇರಿ ಬಗ್ಗೆ, ನೀರಿನ ಬಗ್ಗೆ ಮಾತನಾಡಿದಂತ ಏಕೈಕ ವ್ಯಕ್ತಿ ಪೂಜ್ಯರಾದ ದೇವೇಗೌಡರು. ಕಾಂಗ್ರೆಸ್ ಹೌದು. ಒಂದು ನಿಮಿಷ ಸ್ವಾಮಿ, ಇದ್ರದ್ದು ಹೇಳಿ. ಚರ್ಚೆ ನಡೀತಾ ಇರೋದು ಬೆಂಗಳೂರು ವಿಷಯ. ಬೆಂಗಳೂರಲ್ಲಿ ಈಗ ಪೂಜ್ಯರಾದ ದೇವೇಗೌಡರು ಮಾತನಾಡ್ತಿದ್ರೆ ಕಾಂಗ್ರೆಸ್ಸಿನ 6 ರಾಜ್ಯಸಭಾ ಸದಸ್ಯರು ಪಲಾಯನ ಮಾಡ್ತಾರೆ. ಮಾನ್ಯ ಖರ್ಗೆ ಅವರು ಓಡೋಗ್ತಾರೆ ಆಚೆಗೆ. ಇದಕ್ಕೆ ಏನಂತ ಹೇಳಬೇಕು? ಒಂದು, ಈಗ ನನ್ನ ಬೆಂಗಳೂರು ನೀರಿನ ಸಂಬಂಧಪಟ್ಟ ಹಾಗೆ ಪೂಜ್ಯ ದೇವೇಗೌಡರು 9 TMC ನೀರು ಕೊಟ್ಟರು. ಕಾಂಗ್ರೆಸ್ ಅವರು ಏನ್ ಕೊಟ್ಟಿದ್ರು? ನರಸಿಂಹರಾವ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನರಸಿಂಹರಾವ್ ಕೊಡಕ್ಕಾಗಲ್ಲ. ಹೇಗೆ ಗೆಲ್ಲಿಸ್ತೀರಿ? ಯಾವ ಇಶ್ಯೂ ಮೇಲೆ ನೀವು ಓಟ್ ಕೇಳ್ತೀರಿ? ನೋಡಿ, ಅಭ್ಯರ್ಥಿ ಗೆಲುವು ಆಗುತ್ತಾ ಬೆಂಗಳೂರು? ರಾಜೀವ್ ಗೌಡ್ರು ಅದರಂತ ಪ್ರತಿದ್ರು. ಮತ್ತು ಮೆಟ್ರೋ ಫೀಡರ್ ಸಿಸ್ಟಮ್, ವ್ಯಾಜ್ಯ ವಿಲೇವಾರಿ, ವೇಸ್ಟ್ ಸರ್ವೇಲೆನ್ಸ್ ಸಿಸ್ಟಮ್, ಮೆಟ್ರೋ ಫೀಡರ್ ಸಿಸ್ಟಮ್, ಮತ್ತೆ ಬೆಂಗಳೂರಿಗೆ ಒಂದು ಆರ್ಟಿಲರಿ ರೋಡ್ಗೆ ಒಂದು ಪ್ಲಾನಿಂಗ್ ಮಾಡಿರ್ತಕ್ಕಂಥವರು ರಾಜೀವ್ ಗೌಡ್ರು. ಸೋಷಿಯಲ್ ಪ್ಲಾನಿಂಗ್ ಅಲ್ಲಿ ಮಾಡಿರ್ತಕ್ಕಂಥ ಚೇರ್ಮನ್ ಆಗಿರೋರು ರಾಜೀವ್ ಗೌಡ್ರು. 5 ವರ್ಷ ಆಲ್ರೆಡಿ ರಾಜ್ಯಸಭಾ ಸದಸ್ಯರಾಗಿ ಸಂಪೂರ್ಣ ಅಧಿಕಾರದೊಂದಿಗೆ ಮಾಡಿ ಮಾತಾಡ್ತಿರ್ತಕ್ಕಂಥ ಅನುಭವ ಇರೋರು ರಾಜೀವ್ ಗೌಡ್ರು. ಏನ್ ಇವ್ರ ಕ್ಯಾಂಡಿಡೇಟ್ ಇವರೇ ಹೋಗ್ಬೇಕು ಅನ್ನಿಸ್ಕೊಂಡು ಇವತ್ತು ನಾನು ಬಿಜೆಪಿ ಅವ್ರಿಗೆ, ನಿಮ್ಗೆ ಆತ್ಮಾಭಿಮಾನ ಇದ್ರೆ, ಡಿಗ್ನಿಟಿ ಅನ್ನೋದಿದ್ರೆ, ಶೋಭಾ ಕರಂದ್ಲಾಜೆ ನೀವೇ ಓಡಿಸಿದಿರಿ. ಇಲ್ಲಿನ ನಮ್ದು ಡಂಪ್ ಯಾರ್ಡ್ ಮಾಡಬೇಡಿ, ಬೆಂಗಳೂರು ನಾರ್ತ್ ಡಂಪ್ ಯಾರ್ಡ್ ಮಾಡಬೇಡಿ, ಇಲ್ಲಿ ನೀವೇ ಓಡಿಸಿ ಕಡೆಗಟ್ಟಕ್ಕೆ ತಲುಪಿದೀವಿ. ನಿಮಗೆ ಇಲ್ಲಿ ಈ ಬಾರಿ ಶೋಭಾ ಕರಂದ್ಲಾಜೆ ಅವರ ಗೆಲುವು ಅಷ್ಟು ಸುಲಭವಾಗಿದ್ಯಾ? ಅವ್ರಿಗೆ ಯಾವ್ಯಾವ ಕೊಡುಗೆಗಳನ್ನ ಅಥವಾ ಯಾವ್ಯಾವ ಕೆಲಸವನ್ನ ಮಾಡ್ತಾರೆ? ಅಥವಾ ನಿಜಕ್ಕೂ ಬರೀ ಹೋಗಿ ಸೆಂಟ್ರಲ್ ಅಲ್ಲಿ ಕುತ್ಕೊಳ್ತಾರ, ಇಲ್ಲ ಉಡುಪಿಲಿ ಅವ್ರ ಮನೇಲಿ ಹೋಗಿ ಕುತ್ಕೊಳ್ತಾರ, ಇಲ್ಲಿ ಕೆಲಸ ಮಾಡ್ತಾರ? ಹೇಳಿ. ಕಾಂಗ್ರೆಸ್ಸಿನ ಮಿತ್ರರಿಗೆ ನಂದೊಂದು ಪ್ರಶ್ನೆ ಇದೆ. ಇದು ಉತ್ತರ ಲೋಕಸಭಾ ಕ್ಷೇತ್ರದ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಈ ಪವರ್ ಟಿವಿಯ ಡಿಬೇಟ್. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ನಿಜವಾದ ನೈತಿಕತೆ ಓಟ್ ಕೇಳಲಿಕ್ಕೆ ಇದೆಯಾ ಅನ್ನೋದು ನಂದೊಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಅಭಿವೃದ್ಧಿಯ ಹರಿಕಾರ 4 ಬಾರಿ ಶಾಸಕರಾಗಿ, ಸಚಿವರಾಗಿ ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಸುಸಜ್ಜಿತವಾದಂತಹ ಒಂದು ಶಾಲೆ, ಇವತ್ತು ನಮ್ಮ ಕ್ಲಿನಿಕ್ ರೀತಿಯಲ್ಲಿ ವೈದ್ಯಕೀಯ ಚಿಕಿತ್ಸೆ, ಮತ್ತೆ ನಮ್ಮ ಕೇಂದ್ರ ಸರ್ಕಾರದಿಂದ ಔಷಧಿ ಸಬ್ಸಿಡಿ ಇದರಲ್ಲಿ ಕೊಡ್ತಾ ಇರ್ತಕ್ಕಂಥ ಜನಧನ್ ಇದರಲ್ಲಿ ಜನೌಷಧಿ ಕೇಂದ್ರ, ಅದ್ರ ಜೊತೆಗೆ ಸ್ಟೆಂಟ್ ಉಚಿತವಾಗಿ ನಮ್ಮ ಸಬ್ಸಿಡಿ ರೇಟ್ ನಲ್ಲಿ ನಮ್ಮ ಮೋದಿಯವರು ಕೊಡ್ತಾ ಇರ್ತಕ್ಕಂಥದ್ದು. ನಾವು ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿನಲ್ಲಿ ಗೋಪಾಲಯ್ಯ ಅವರು ಮಾಡಿದಂತ ಕೀರ್ತಿ, ಅವ್ರು ಮಾಡಿದಂತ ಕೆಲಸವನ್ನ ನಿಮ್ಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ನಿಮ್ಗೆ ಒಂದೇ ಒಂದು ಮನೆಗೆ ಹೋಗಿ ಒಂದೇ ಒಂದು ಬೂತ್ ನಲ್ಲಿ ಕೂಡ ನೀವು ಲೀಡ್ ತಗೊಳ್ಳುವಂತ ಯೋಗ್ಯತೆ ನಿಮ್ಗಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕ್ರಿಯೆ ಏನ್ ಮಾಡಿದ್ರಿ? ನೀವು ಯಾವ ನೈತಿಕತೆ ಇಟ್ಕೊಂಡು ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ನೀವು ಓಟ್ ಕೇಳಲಿಕ್ಕೆ ಹೋಗ್ತೀರಿ? ನಮ್ಗೆ ಇವತ್ತು ನರೇಂದ್ರ ಮೋದಿ ಅವರಂತ ಉತ್ತಮ ನಾಯಕತ್ವ ಇದೆ, ಧೀರ ನಾಯಕತ್ವ ಇದೆ. ಆದ್ರೆ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ಸಶಕ್ತ ಭಾರತ, ಸಮೃದ್ಧ ಭಾರತ, ವಿಕಸಿತ ಭಾರತದತ್ತ ನಮ್ಮ ಮೋದಿ ಅವರ ಕಲ್ಪನೆ ಇದೆ. ಈಗಿನ ಯುವಕರು ಯಾರು ಕೂಡ ಅವರ ವೋಟ್ ಹಾಳು ಮಾಡ್ಬೇಕಂತ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ಇವರು ಯಾವ ನಾಯಕರು ಇಲ್ಲ. ಇದು ದೇಶದ ಚುನಾವಣೆ, ಲೋಕಲ್ ಚುನಾವಣೆ ಏನಾದ್ರೂ ಆಗಿದ್ರು ಪರವಾಗಿಲ್ಲ. ದೇಶದ ಚುನಾವಣೆ ನೀವು ಆಶ್ಚರ್ಯ ಪಡಬೇಡಿ. 400ಕ್ಕೆ ಕಮ್ಮಿ, ಖಂಡಿತವಾಗ್ಲೂ 400ಕ್ಕೆ ಮೀರಿ ಬರುತ್ತೆ. ಯಾವುದೇ ಸಂಶಯ ಬೇಡ. ರಾಜ್ಯದಲ್ಲೂ ಎಷ್ಟು ತಗೊಂಡ್ರೆ ನಿಮಗೆ ಗೊತ್ತು. ನಿಮ್ಮ ಹತ್ರನೇ ಉತ್ತರ ಇಲ್ಲ. ಇವತ್ತು ನೀರಿನ ಸಮಸ್ಯೆ ಮಾತಾಡಿದಕ್ಕೆ ಅದು ಯಾವ್ದೋ ದೇವೇಗೌಡರು ಇವರು ಅಂತ ಹೇಳಿದ್ರಿ, ನಿಮ್ಗೆ ಉತ್ತರ ಇಲ್ಲ ಇಲ್ಲಿನ ವಿಷಯ ಹೇಳಕ್ಕೆ. ನಮ್ಮ ಸಂವಿಧಾನವನ್ನ ಮುಗಿಸಕೊಟ್ಟಿರುವಂತ ಬಿಜೆಪಿ ಅವರಿಗೆ ನಾವು ವೋಟ್ ಹಾಕ್ಬೋದಾ? ಮೊದಲು ಥಿಂಕ್ ಮಾಡಿ. ಆಮೇಲೆ ಇನ್ನೊಂದೇನಾದ್ರೆ ಈ ಕ್ಷೇತ್ರದ ಬಗ್ಗೆ
ನಮ್ಮ ಮಿತ್ರರಾದ ಶಿವಾನಂದನ್ ಅವರು ಮಾತಾಡಿದ್ರು, ಯಾವ ನೈತಿಕತೆ ಮೇಲೆ ಓಟ್ ಕೇಳಕ್ ಹೋಗ್ತೀರಾ ಅಂತ. ಸೇಲಾದ ಬಿಜೆಪಿ ಅವರ ಜೊತೆ ಇಟ್ಕೊಂಡು ನಾವು ಮಾತಾಡುವಂತದ್ದು ನಮ್ಗೆ ಎಷ್ಟು ಭಾಗ್ಯಗಳಿದೆ. 26 MP ಗಳನ್ನ ನಾವು ಗೆಲ್ಲಿಸ್ಕೊಟ್ಟಿದ್ದಕ್ಕೋಸ್ಕರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರೋದನ್ನ ಸರಿಪಡಿಸೋದಕ್ಕೆ ಕಾಂಗ್ರೆಸ್ಗೆ ವೋಟ್ ಮಾಡುವ, ಈ ತರದನ್ನೆಲ್ಲ ಗಮನ ಇಟ್ಕೊಂಡು ಎಲ್ಲರೂ ಮತದಾರರು ವೋಟ್ ಮಾಡಿ. ಓಕೆ, ಇಲ್ಲಿವರೆಗೂ ಕೂಡ ಚರ್ಚೆಯಲ್ಲಿ ಬರೀ ಅವ್ರ ಮೇಲೆ ಇವರು ಇವ್ರ ಮೇಲೆ ಇವರು 100% ನೀವು ರಾಜಕೀಯದವರೇ, ನಾವು ಕೆಸರು ಚಾಡ್ಕೊಂಡೇನೆ ನಾವು ಮಾತಾಡ್ತೀವಿ ಅಂತ ನೀವು ಎರಡೂ ಪಕ್ಷದವರು ಪ್ರೂವ್ ಮಾಡ್ಬಿಟ್ಟಿದ್ದೀರಾ. ಆದ್ರೆ ಇಲ್ಲಿ ಇಶ್ಯೂಗಳನ್ನ ನೀವು ನಿಮ್ಮ ಪಕ್ಷದವ್ರನ್ನ ಉಳಿಸ್ಕೊಳ್ಳಕ್ಕೆ ಅಥವಾ ಅವರನ್ನ ಸಮರ್ಥಿಸ್ಕೊಳ್ಳೋ ದಿಕ್ಕಿನಲ್ಲಿ ಮಾತನಾಡ್ತಾ ಇದ್ದೀರಾ ಹೊರತು ನೀವು ಜನಸಾಮಾನ್ಯರಿಗೆ ಏನ್ ಮಾಡ್ತೀವಿ ಅನ್ನೋದನ್ನ ಎರಡು ಪಕ್ಷದವರು ಹೇಳ್ತಾ ಇಲ್ಲ. ನೀವು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಂಸದರು ಗೆದ್ರೆ, ನಿಮ್ಮ ಅಭ್ಯರ್ಥಿ ಗೆದ್ರೆ ಏನು ಕ್ಷೇತ್ರಕ್ಕೆ ಅವರ ಕೊಡುಗೆ ಆಗಿರುತ್ತೆ, ಎಷ್ಟು ಅಶ್ಯೂರೆನ್ಸ್ ಕೊಡ್ತೀರಿ, ಅದ್ರಲ್ಲಿ ಎಷ್ಟು ಮಾತನಾಡ್ತೀರಿ ಅಥವಾ ಎಷ್ಟು ಕೆಲಸಗಳನ್ನ ಉಳಿಸ್ಕೊತೀರಿ ಅದರಲ್ಲಿ. ಇವಾಗ ವರ್ತೂಲ ರಸ್ತೆ ಏನಿದೆ ಆ ರಸ್ತೆನ ರೈಲ್ವೆ ರಸ್ತೆನ ಕಂಪ್ಲೀಟ್ ಮಾಡ್ತಾರೆ. ಇಡೀ ಕ್ಷೇತ್ರದಲ್ಲಿ ನಾವು ಇವತ್ತು ಕಂಪ್ಲೀಟ್ ಮನೆಗೂ ಹೋಗಿ ಮತವನ್ನ ಕೇಳಿದ್ದೇವೆ. ನಮ್ಗೆ 70% ಮತವನ್ನು ಓಟು ಜನ ಕೊಡ್ತೀನಿ ಅಂತ ಹೇಳಿದ್ದಾರೆ, ನಮ್ಗೆ ಸಿಕ್ಕಿಲ್ಲ. ಇನ್ನ 20% ಜನ ಮನೇಲಿ ಇರ್ಲಿಲ್ಲ. ಇವತ್ತು ನಾವೇನಾರ ಮತ್ತೊಮ್ಮೆ ಹೋದ್ರೆ 100% ನಮ್ಗೆ ಬಿಜೆಪಿ ಪಕ್ಷಕ್ಕೆ ಮತ ಹಾಕ್ತಾರೆ. ಒಂದೇ ಒಂದು ಹೇಳ್ತೀನಿ, ಒಂದು ಮೋದಿ ಅವರ ಹೆಸರು, ಒಂದು ಈ ಭಾಗದಲ್ಲಿ ಶಾಸಕರು ವಿಷಯ ಮಾತಾಡಿದ್ರು. ಶಾಸಕರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಮನೆಯಲ್ಲೂ ಶಾಸಕರು ಗೋಪಾಲ್ ಅವರು ನಿಜವಾಗ್ಲೂ ಸಿದ್ದರಾಮಯ್ಯ ಅವರು ಹೋಗಿ ಬಾದಾಮಿಗೆ ನಿಂತ್ಕೊಂಡ್ರು. ಅವತ್ತು ಯಾರು ಕೇಳಲಿಲ್ಲ. ಗೋಪಾಲ್ ಅವ್ರ ಮೇಲೆ ತಾಕತ್ತಿದೆ, ಯಾರನ್ನ ಬಂದು ನಿಂತ್ಕೊಳ್ಳಿ ನೋಡೋಣ. ಬಿಜೆಪಿ ಮಿತ್ರರು ನಾವು ಕೇಳಿರೋ ಬೇರೆ ಪ್ರಶ್ನೆಗೆ ಬೇರೆ ಉತ್ತರ ಕೊಟ್ಟರು. ನೀವು ಆ ತಪ್ಪು ಮಾಡಬೇಡಿ. ನಾವು ಕೇಳ್ತಿರೋದು ರಾಜೀವ್ ಗೌಡ್ರು ಗೆದ್ರೆ ಬೆಂಗಳೂರು ಉತ್ತರದ ಸಾಮಾನ್ಯ ಪ್ರಜೆ ಆಗಿರುವ ನನಗೆ ಏನು ಸಿಗುತ್ತೆ ನೋಡಿ. ಬೆಂಗಳೂರು ಉತ್ತರಕ್ಕೇನೆ ರಾಜೀವ್ ಗೌಡ್ರು ಒಂದು ಸ್ಪೆಸಿಫಿಕ್ ಆದ ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಿದ್ದಾರೆ. ಆಮೇಲೆ ಕ್ಷೇತ್ರವಾರು ಮ್ಯಾನಿಫೆಸ್ಟೋ ಕೂಡ ರಿಲೀಸ್ ಮಾಡಿದ್ದಾರೆ, ಆಯ್ತಾ. ಇನ್ನೊಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಎಲ್ಲಿ ಒಂದು ಸಂಚಾರಿ ದಟ್ಟಂತಕ್ಕಂಥ ಕೆಲಸ ಇದೆ, ಐಕಟ್ ಇದೆ, ಅದನ್ನ ಸ್ಪೆಸಿಫಿಕ್ ಆಗಿ ರಾಜೀವ್ ಗೌಡ್ರು ಯಾವ ಲೆವೆಲ್ ಅಲ್ಲಿ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಅಂದ್ರೆ ನವರಂಗ್ ವೃತ್ತದಲ್ಲಿರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸ್ ಜಾಗದಲ್ಲಿರ್ಬೋದು, ಶಂಕರ್ ಮಠ ಮುಂದಿನ ಸಿಗ್ನಲ್, ಈ ಇದ್ರ ಸಿಗ್ನಲ್ ಅಲ್ಲೆಲ್ಲ ಸಂಚಾರಿ ದಟ್ಟಣೆ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೀವಿ ಅಂತ ಮಾಡಿದ್ದಾರೆ. ಆಮೇಲೆ ಇದು ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಈಗ ಆಲ್ರೆಡಿ ಇಡೀ ಬೆಂಗಳೂರಿನಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದೇ ಬ್ಲೂ ಪ್ರಿಂಟ್ ಕೊಟ್ಟಿರೋದು. ಅದನ್ನ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಕ್ಕೆ ಬೆಂಗಳೂರು ನಾರ್ತ್ಗೆ ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತೀನಿ ಅಂತ ಪ್ರೊಫೆಸರ್ ರಾಜೀವ್ ಗೌಡ್ರು ಹೇಳಿದ್ದಾರೆ. ಮೆಟ್ರೋ ಫೀಡರ್ ಬಸ್ ಏನಿದೆ ಇವತ್ತು, ಅದು ರಾಜೀವ್ ಗೌಡ್ರು ಬ್ರೈನ್ ಚೈಲ್ಡ್. ಇವತ್ತು ನಮ್ಮ ಮೆಟ್ರೋಗೆಲ್ಲ ಫೀಡರ್ ಬಸ್ ಏನ್ ಕೊಟ್ಟಿದ್ದಾರೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನ್ ಹೇಳ್ತೀರಿ ನೀವು. ಮೆಟ್ರೋ ಹೇಳಿದ ತಕ್ಷಣ ನಿಮ್ಮ ಹತ್ರ ಮನೆಗಳಿಗೆ ಹೋದಂಗೆ ಆಯಕಟ್ಟಿನ ಪ್ರದೇಶಗಳಿಗೆ ಹೋಗೋ ರೀತಿ ಏನು ನಿಮ್ಗೆ ಕನೆಕ್ಷನ್ ಇದೆ. ನಿಮ್ಮ ಅವಕಾಶ ಇದ್ದಾಗ ನೀವು ಸತ್ಯ ಹೇಳಬೇಕಾಗಿತ್ತು, ನೀವು ಹೇಳಲಿಲ್ಲ. ಯುಪಿ ಬಗ್ಗೆ ಮಾತಾಡಿದ್ರಿ, ರಾಜ್ಯಕ್ಕೆ ಮಾತಾಡಿಲ್ಲ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತಕ್ಕಂಥದ್ದು ಏನಿದೆ, ಅದಕ್ಕೂ ಇಡೀ ಬೆಂಗಳೂರಿಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಮೆಟ್ರೋ ಫೀಡರ್ ಬಸಸ್ ಇಡೀ ಬೆಂಗಳೂರು ಕೊಟ್ಟಿರೋದು ರಾಜೀವ್ ಗೌಡ್ರ ಬ್ರೈನ್ ಚೈಲ್ಡ್. ಅದನ್ನ ಇನ್ನೂ ವಿಸ್ತಾರವಾಗಿ ಕೊಟ್ಟು ಸಂಪೂರ್ಣ ಎಲ್ಲಾ ಮೆಟ್ರೋ ಸಿಸ್ಟಮ್ಗಳಿಗೂ ಒಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡ್ತಕ್ಕಂಥದ್ದು, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು, ವೇಸ್ಟ್ ವಿಲೇವಾರಿ ಸರಿ ಮಾಡ್ತಕ್ಕಂಥದ್ದು, ಇದಷ್ಟು ಒಂದು ಮಹತ್ತರ ಯೋಜನೆಗಳನ್ನ ರಾಜೀವ್ ಗೌಡ್ರ. ಆಮೇಲೆ ನಾನು ಏನೇನು ಹೇಳಿದೆ, ಇದು ಎಲ್ಲಾ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಅವ್ರಿಗೆ ಅನುಭವ ಇದೆ, ಹಂಗಾಗಿ ಮಾತಾಡ್ತಾ ಇದ್ದಾರೆ. ಓಕೆ, ಎಸ್, ಬಿಜೆಪಿ ವಕ್ತಾರರಿದ್ದಾರೆ, ನಿಮ್ಮ ಅಧಿಕೃತ ಬಿಜೆಪಿ ವಕ್ತಾರರಿದ್ದಾರೆ. ಒಂದ್ ನಿಮಿಷ ನಿಮ್ಮ ಬಿಜೆಪಿಯ ವಕ್ತಾರರಿದ್ದಾರೆ, ರಾಜ್ಯ ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ಕಾಂತಿ ಶೆಟ್ಟಿ ಅವರೇ, ನಾನು ನಿಮ್ಗೆ ಅವಾಗಲೇ ಬಹಳ ಸ್ಪಷ್ಟವಾಗಿ ಕೇಳಿದೆ, ಕನ್ನಡಿಗರಿಗೆ ಏನ್ ಕೊಡ್ತೀವಿ? ಇದು ದೇಶದ ಚುನಾವಣೆ, ಎಲ್ಲ ರಾಜ್ಯದಲ್ಲೂ ನಡೆದ್ರೆ ದೇಶ ಕಟ್ಟಲಿಕ್ಕೆ ಸಾಧ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ನಮ್ಮ ರಾಜ್ಯ ನಮಗೆ ಇಂಪಾರ್ಟೆಂಟ್ ರೀ, ನಮ್ಮ ಕನ್ನಡಿಗರು ಇಂಪಾರ್ಟೆಂಟ್, ಕರ್ನಾಟಕ ಇಂಪಾರ್ಟೆಂಟ್. ಯಾವ ರಾಜ್ಯಕ್ಕೆ ಏನಾದ್ರೂ ಕೊಡ್ಲಿ, ಕರ್ನಾಟಕಕ್ಕೆ ಏನ್ ಬರುತ್ತೆ ಏನ್ ಕೊಡುತ್ತೆ, ಇಲ್ಲಿನ ಸಂಸದರು ತಗೊಂಡೋಗಿ ನಮ್ಮ ಕರ್ನಾಟಕದ ಸಮಸ್ಯೆಯನ್ನ ಏನ್ ಹೇಳ್ತಾರೆ ಅನ್ನೋದು ನಮಗೆ ಅಲ್ಟಿಮೇಟ್ ಇಂಪಾರ್ಟೆಂಟ್. ಸೊ ಕರ್ನಾಟಕಕ್ಕೆ ಇಲ್ಲಿನ ಸಂಸದರಾಗಿ ಆಯ್ಕೆಯಾಗಿ ಹೋದವರು ಶೋಭಾ ಕರಂದ್ಲಾಜೆ ಅವರ ಆಯ್ಕೆ ಆದರೆ ಏನು ಅವರ ಕೊಡುಗೆಗಳಾಗಿರುತ್ತೆ, ಅವ್ರು ಏನೆಲ್ಲ ಕೆಲಸಗಳನ್ನ ಮಾಡೇ ತೀರ್ತಾರೆ ಹೇಳಿ. ಮೋದಿ ರಾಜ್ಯಕ್ಕೆ ಏನ್ ಕೊಟ್ಟಿದ್ದಂತ ಕೇಳಿದ್ರೆ 2014ರಲ್ಲಿ ಕೇವಲ 7 ಏರ್ಪೋರ್ಟ್ ಇತ್ತು, ಇವತ್ತು 14 ಏರ್ಪೋರ್ಟ್ ಅನ್ನು ನಾವು ನೋಡಬಹುದು. ಇವತ್ತು 2014ರಲ್ಲಿ 7 ಕಿಲೋಮೀಟರ್ ಮೆಟ್ರೋ. ಸರ್, ಇದು ಅವ್ರ ಟೈಮ್, ಅವ್ರಿಗೆ ಮಾತಾಡಬೇಡಿ, ನಿಮಿಷ. ಲೆಟ್ ಮಿ ಆನ್ಸರ್. ಅವ್ರಿಗೆ ಮಾತಾಡಬೇಡಿ, ನೀವು ಹೇಳುವಾಗ ಅವ್ರು ಕೇಳಿದ್ದಾರೆ, ನೋಡಿ ನಮ್ಮ ಸಂಸದರು ಏನು ಮಾಡಿದ್ದಾರೆ ಅಂತ ಹೇಳಿದ್ರಿ. ನಾವು ಬೆಂಗಳೂರು ಉತ್ತರದ ಬಗ್ಗೆ ಮಾತಾಡ್ತಿದೀವಿ, ಬೆಂಗಳೂರು ಉತ್ತರದ ಬಗ್ಗೆನೇ ಮಾತನಾಡೋಣ. 5,19,000 ಪಡಿತರವನ್ನು ಬೆಂಗಳೂರು ಉತ್ತರದವರು ಪಡೆದಿದ್ದಾರೆ ಈ 5 ವರ್ಷದಲ್ಲಿ. ಈಗ 27,400 ಶೆಟ್ಟಿ ಅವರೇ,
ನೀವು ಡೈವರ್ಟ್ ಮಾಡಿ ಟೈಮ್ ಕಿಲ್ ಮಾಡಬೇಡಿ. ನಿಮ್ಮ ಅಭ್ಯರ್ಥಿ ಆಯ್ಕೆ ಆದ್ರೆ ಏನು ಮಾಡ್ತಾರೆ ಅಷ್ಟನ್ನ ಮಾತ್ರ ಹೇಳಿ ಅಷ್ಟೇ. ನೋಡಿ, ನಮ್ಮ ಏನೇ ಗ್ಯಾರಂಟಿ ಹೇಳಿದ್ರು ನಮ್ಮ ಗ್ಯಾರಂಟಿ ತಾತ್ಕಾಲಿಕ ಅಲ್ಲ. ನಮ್ಮ ಗ್ಯಾರಂಟಿ ಏನಿದ್ರು ಅದು ಪರ್ಮನೆಂಟ್. ಏನಕ್ಕೆ ಹೇಳ್ತಿದ್ರಿ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. 6,000 ರೂಪಾಯಿ ನಾವು ಕೊಡ್ತಾ ಇದೀವಿ ರೈತರಿಗೆ, ಅದನ್ನು ಯಾವತ್ತೂ ನಾವು ಇದರಲ್ಲಿ ಹೇಳಿರ್ಲಿಲ್ಲ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ. ಇಲ್ಲಿ 20 ವರ್ಷದಿಂದ ಬೆಂಗಳೂರು ಉತ್ತರ ಬಿಜೆಪಿಯ ತೆಕ್ಕೆಯಲ್ಲಿದೆ. ಕಳೆದ 20 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದಂಕಿಗಿಂತ ನೀವು ಯಾವತ್ತೂ ಸಂಖ್ಯೆ ಹೋಗಿಲ್ಲ. ಒಂದೇ ಒಂದು ನಂಬರ್ ಬಂದಿರೋದು ಬೆಂಗಳೂರು ಗ್ರಾಮಾಂತರ. ಅಲ್ಲಿ ಕೂಡ ಈ ಸರಿ ಕಳೆದುಕೊಡ್ತೀರಾ. ಯಾಕೆ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ನಮ್ಮ ಶೋಭಕ್ಕನವರ ಬಗ್ಗೆ ಮಾತಾಡ್ತೀನಿ. ಇವತ್ತು ಶೋಭಕ್ಕನವರು ಯಶವಂತಪುರದ MLA ಆಗಿದ್ದವರು, ಇವತ್ತು ಸಚಿವರಾಗಿದ್ದವರು. ಇವತ್ತು ಅವರು ಯೋಗ್ಯರು ಅಂತ ಹೇಳೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಆಲ್ರೆಡಿ ಪ್ರೊಫೆಸರ್ ರಾಜೀವ್ ಅವರನ್ನು ಯಾರು ಅಂತ ಯಾರಿಗಾರು ಗೊತ್ತಿದೆಯಾ? ಯಾರು ಅವರು? ಬೇಡ ಕಾಂತಿ ಶೆಟ್ಟಿ ಅವರೇ, ನೀವು ಇಷ್ಟಿಷ್ಟ ನಿಮ್ಮ ಮೋದಿ ಬಗ್ಗೆ ಬೇಡ. ನನಗೂ ಅಭಿಮಾನ ಇದೆ, ಆದರೆ ಪ್ರಶ್ನೆಗೆ ಉತ್ತರ ಬೇಕು. ನಾನು ಬರೀ ಸಂಸದರ ಬಗ್ಗೆ ಮಾತ್ರ ಕೇಳ್ತಾ ಇದ್ದೀನಿ, ಅಭ್ಯರ್ಥಿ ಬಗ್ಗೆ ಮಾತ್ರ ಕೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆ ಬಹಳ ಕ್ಲಿಯರ್. ಅಭ್ಯರ್ಥಿ ಬಗ್ಗೆ ಮಾತಾಡಿ. ನಿಮ್ಮ ಅಭ್ಯರ್ಥಿಯ ಕೊಡುಗೆ ಏನು ಅದನ್ನ ಮಾತ್ರ ಹೇಳಿ. ಅಭ್ಯರ್ಥಿಯ ಕೊಡುಗೆ ಹೇಳಿ. ಒಂದು ನಿಮಿಷ, ಒಬ್ರು ಮಾತಾಡ್ಬೇಕು ಸರ್. ಸುಧೀಂದ್ರ ಅವರಿದ್ದಾರೆ, ರಾಜ್ಯ ಕಾಂಗ್ರೆಸ್ನ ವಕ್ತಾರರಿದ್ದಾರೆ. ಒಂದು ನಿಮಿಷ ದಯವಿಟ್ಟು ನೋಡಿ, ಒಂದು ನಿಮಿಷ ನಾನು ಲಾಸ್ಟ್ ಮುಗಿಸ್ತಾ ಇದ್ದೀನಿ ಸರ್. ಅಭ್ಯರ್ಥಿಯ ಬಗ್ಗೆ ಮಾತ್ರ ಮಾತಾಡಿ ಸರ್, ಪ್ಲೀಸ್. ಬೆಂಗಳೂರು ನಗರದ ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾದ ಮಾನನೀಯ ಶೋಭಾ ಕರಂದ್ಲಾಜೆ ಅವರು ಅಭ್ಯರ್ಥಿ ಆಯ್ಕೆಯಾದ ನಂತರ ಬೆಂಗಳೂರು ನಗರದ ಉತ್ತರಕ್ಕೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯೋಜನೆಗಳನ್ನು ರೂಪಿಸಿದ್ದಾರೆ ಈಗಾಗಲೇ. ಮತ್ತೆ ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಸಂಚಾರದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ವರ್ತುಲ ರೈಲ್ವೆಗಳನ್ನು ಆದಷ್ಟು ಬೇಗ ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ಖಂಡಿತವಾಗಿಯೂ ಮಾಡ್ತಾರೆ. ಬೆಂಗಳೂರು ನಗರದ ಏರ್ಪೋರ್ಟ್ ಈಗಾಗಲೇ 2ನೇ ಟರ್ಮಿನಲ್ ಮಾನ್ಯ ಪ್ರಧಾನಮಂತ್ರಿಗಳು ಇನಾಗ್ರೇಟ್ ಮಾಡಿದರೆ, 3ನೇ ಟರ್ಮಿನಲ್ ಅನ್ನು ಮಾಡಿ ಬೆಂಗಳೂರು ನಗರಕ್ಕೆ ಇರ್ತಕ್ಕಂತಹ ಒತ್ತಡವನ್ನ ಖಂಡಿತವಾಗಿಯೂ ಕಡಿಮೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸಲಿಕ್ಕೋಸ್ಕರನೇ ತಂದೆ ಆದ ಕಚೇರಿಯನ್ನ ಯಶವಂತಪುರದಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದರೆ, ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಎಫೆಕ್ಟಿವ್ ಆಗಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ರಾಜೇಗೌಡರನ್ನ ಗೆಲ್ಲಿಸಿದ್ರಿ ಅಂತಾನೆ ಇಟ್ಕೊಳ್ಳಿ. ಕೇಂದ್ರದಲ್ಲಿ NDA ಅಧಿಕಾರಕ್ಕೆ ಬಂದ ರಾಜೇಗೌಡರಿಗೆ ಉತ್ತರಕ್ಕೆ ಏನ್ ಬರುತ್ತೆ? ಎಲ್ಲ ಲೋಕಸಭೆಯ ಒಂದು ಸದಸ್ಯರದೇ ಆದ ಒಂದು ಹಕ್ಕು ಮತ್ತೆ ಅವ್ರದೇ ಆದ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಮನ್ನಣೆ ಮತ್ತೆ ಇದು ಇರುತ್ತೆ. ಯಾರೇ ಅಧಿಕಾರದಲ್ಲಿರಲಿ ಆ ಲೆಕ್ಕದಲ್ಲಿ ನಾವು ಮಲ್ತಾಯಿ ಧೋರಣೆ ಮಾಡ್ತಕ್ಕಂಥ ಒಂದು ಇದು ಕಾಂಗ್ರೆಸ್ ಪಕ್ಷದಲ್ಲ. ನಮ್ಮ ರಾಜೀವ್ ಗೌಡ್ರು ಇಲ್ಲಿ ಚುನಾಯಿತ ಆಗೇ ಆಗ್ತಾರೆ. ಇಲ್ಲಿ ಸಂಸದರು ರಾಜೀವ್ ಗೌಡ್ರೇ ಆಗೋದು. ಮತ್ತೆ ಏನೇನು ನಾವು ಹೇಳಿದೀವಿ ಅದನ್ನ ಖಂಡಿತ ಮಾಡ್ತಾರೆ. ಬಿಜೆಪಿ ಇಲೆಕ್ಷನ್ ನಾವು ನೋಡಕ್ ಹೋದ್ರೆ 2 ಕೋಟಿ ಉದ್ಯೋಗನೂ ನೋಡಿದ್ವಿ, ಬುಲೆಟ್ ಟ್ರೈನ್ ನೋಡಿದ್ವಿ, 15 ಲಕ್ಷ ಅಕೌಂಟ್ ಬಂದಿದ್ ನೋಡಿದ್ವಿ, ರಸ್ತೆಗಳು ನೋಡಿದ್ವಿ, ಎಲ್ಲಾ ನೋಡ್ಬಿಟ್ವಿ ಬಿಜೆಪಿಲಿ. ಆಯ್ತಾ? ಹಂಗಾಗಿ ರಾಜೀವ್ ಗೌಡ್ರ ಪ್ರಕಾರ ಮಾತಾಡಕ್ ಹೋದ್ರೆ ನೀವು ಕೇಳಿದ್ ಬಹಳ ಉತ್ತಮ ಪ್ರಶ್ನೆ. ನಮಗೆ ಸರ್ಕಾರದಕ್ಕಿಂತ ಅವರ ಬದ್ಧತೆ ಏನಿದೆ. ಆಮೇಲೆ ರಾಜ್ಯಸಭಾ ಸದಸ್ಯರಾಗಿ ಈಗ ಆಲ್ರೆಡಿ ಅವ್ರು ತೋರಿಸಿದ್ದಾರೆ 6 ವರ್ಷ ಅವ್ರ ಅಧಿಕಾರ ಅವಧಿನ. ಹಂಗಾಗಿ ನೀವು ಕೇಳಿರ್ತಕ್ಕಂಥದ್ರ ವಿಷಯದಲ್ಲಿ ಅವ್ರು ಇಲ್ಲೂ ಕೂಡ ಬಹಳ ಸಮಂಜಸವಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಸಂಪೂರ್ಣ ನಂಬಿಕೆ ನಮಗಿದೆ. ಒಟ್ಟಾರೆ ಒಂದಂತೂ ಸ್ಪಷ್ಟ ಸಿಂಧೂರ, ಒಂದು ಕಡೆ ಜನಪ್ರಿಯತೆಯ ಜೊತೆಗೆ ಅವರ ಅಧಿಕಾರಕ್ಕೆ ಹೋದ್ರೆ ಇವರು ಇಲ್ಲಿ ತಮ್ಮ ಅಭ್ಯರ್ಥಿಯ ಹೆಸರಿನಲ್ಲಿ ಮತ ಕೇಳೋದಕ್ಕೆ ಹೊರಟಿದ್ದೀರಿ. ಈ ಕಡೆ ಮೋದಿ ಹೆಸರಿನಲ್ಲಿ ಮತ ಕೇಳೋದಕ್ಕೆ ನೀವು ಹೊರಟಿದ್ದೀರಿ, ಅಭ್ಯರ್ಥಿ ಹೆಸರಲ್ಲಿ ನೀವು ಹೊರಟಿದ್ದೀರಿ. ಯಾರಿಗೆ ಗೆಲುವು, ಯಾರಿಗೆ ಸೋಲು? ಬೆಂಗಳೂರು ಉತ್ತರ ಕ್ಷೇತ್ರದ ಕಿರೀಟ ಯಾರಿಗೆ ಅನ್ನೋದನ್ನ ಕಾದ್ ನೋಡ್ಲೇಬೇಕು. ಇದಾಗಿತ್ತು ಇವತ್ತಿನ ಪವರ್ ಫೈಟ್. ಮತ್ತೊಂದು ಕ್ಷೇತ್ರದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಇದು ನಿಮ್ಮ ಶಕ್ತಿ.